ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸೃಷ್ಟಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಕೋಪೌಟ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬೈ ನೈಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ? ಏನಿಲ್ಲ ವಿಶೇಷ. ವಿಶೇಷವಾಗಿ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ RR ಕ್ಯಾಟರ್ಸ್ ರಂಗನಾಥ್ ಅವರು ಬರ್ತಾ ಇದ್ದಾರೆ. ರಂಗನಾಥ್ ಅವರು ಬಂದರು ಅಂದರೆ ಒಂದು ಅದ್ಭುತವಾಗಿರುವಂಥ ಅಯ್ಯಂಗಾರರ ಬ್ರಾಹ್ಮಣರ ಸ್ಪೆಷಲ್ ಅಡುಗೆ ತಯಾರಾಯಿತು ಅಂತ. ಅಯ್ಯಂಗಾರನ ಕರೆಯೋಣ. ಅಯ್ಯಂಗಾರರೇ ಬನ್ನಿ. RR ಕ್ಯಾಟರ್ಸ್ ರಂಗನಾಥ್ ಅವರೇ ಬನ್ನಿ. ಒಳ್ಳೆ ಅಯ್ಯಂಗಾರರ ಸ್ಪೆಷಲ್ ಅಡುಗೆ ಮಾಡಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ರೈಸ್ ಬಾತ್ ಮಾಡ್ತಾ ಇದ್ದೀರಾ, ಹಿಂಗೂ ಪಕ್ಕದಲ್ಲಿ ಕಾಣ್ತಾ ಇದೆ. ಏನು ಮಾಡ್ತಾ ಇದ್ದೀರಾ ಹೇಳಿ ಸರ್? ಕೊತ್ತಂಬರಿ ಸೊಪ್ಪಿನ ತೊಕ್ಕಿನ ಚಿತ್ರಾನ್ನ. ಆಹಾ, ಅದ್ಭುತವಾಗಿರುವಂತ ಅನ್ನ. ಕೊತ್ತಂಬರಿ ಸೊಪ್ಪಿನ ತೊಕ್ಕಿನಲ್ಲಿ ಕಲಸಿರುವಂತ ಅನ್ನ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನು ತೊಕ್ಕನ ಮಾಡ್ಕೋಬಹುದು. ಹುಳಿ ತೊಕ್ಕಂದೇನಿಲ್ಲ, ಕೆಟ್ಟ ಹುಳಿ ಇರುತ್ತೆ. ಕೆಟ್ಟ ಹುಳಿ ಇರಲ್ಲ ಸರ್ ಇದು. ಹೌದಾ? ಅನ್ನ ಕಲ್ಸ್ಕೊಂಡು ಸಖತ್ತಾಗಿರುತ್ತಾ? ಚೆನ್ನಾಗಿರುತ್ತೆ, ಫೈನ್ ಆಗಿರುತ್ತೆ. ಗ್ಯಾರಂಟಿನಾ? ಇದು ನಾನು ಕಂಡುಹಿಡಿದಿರೋದಲ್ಲ, ಸಾಂಪ್ರದಾಯಿಕ ಅಡಿಗೆ. ಸಾಂಪ್ರದಾಯಿಕ ಅಡಿಗೆ, ಅಯ್ಯಂಗಾರರ ಸಾಂಪ್ರದಾಯಿಕ ಅಡಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊತ್ತಂಬರಿಯ ತೊಕ್ಕಿನ ಅನ್ನವನ್ನ ಮಾಡ್ತಾ ಇದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಅಯ್ಯಂಗಾರ? ಕೊತ್ತಂಬರಿ ಸೊಪ್ಪಿನ ತೊಕ್ಕಿನ ಅನ್ನ. ಬೇಕಾಗುವ ಸಾಮಗ್ರಿಗಳು: ಅನ್ನ, ಕೊತ್ತಂಬರಿ ಸೊಪ್ಪು, ಉದ್ದಿನ ಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಇಂಗು, ಸಾಸಿವೆ, ಹುಣಿಸೆ ಹಣ್ಣು, ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ ತುರಿ, ಉಪ್ಪು, ಎಣ್ಣೆ. ಫಸ್ಟ್ ನಿಮ್ಗೆ ಸರ್ ಒಂದು ತವ ಕೊಡಿ. ಇದು ತವಾದಲ್ಲೇ ಮಾಡ್ಕೊಂಡ್ಬಂದಲ್ಲ? ಎಸ್ ಸರ್. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸರ್ ಕಡಲೆಬೇಳೆ ಹಾಕಿ ಸರ್. ಒಂದು 2-2.5 ಚಮಚದಷ್ಟು ಕಡಲೆ ಬೇಳೆ. ಹಾಂ. ಏನು ಸ್ವಲ್ಪ ಹುಳಿಯನ್ನ ಥರ ಇರುತ್ತಾ? ಹುಳಿಯನ್ನು ಥರ ಇರಿ ಸರ್. ಹುಳಿಯನ್ನ ಬೇರೆ, ಪುಳಿಯೋಗರೆ ಬೇರೆ. ಕಡಲೆ ಬೇಳೆ, ಉದ್ದಿನ ಬೇಳೆ ಎರಡನ್ನೂ ಕೂಡ ಎಣ್ಣೆಲಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ಹೌದು. ಇಂಗು ಹಾಕಿ ಸರ್. ಇಂಗು 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 ಆಮೇಲೆ ತೊಕ್ಕೆಲ ಏನಂದರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋವಂಥದ್ದು. ಅದೇನು ಕೆಡಲ್ಲ, ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತೆ. ತೊಕ್ಕನ್ನ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ. ಸಾರು ಚೆನ್ನಾಗಿಲ್ಲ, ಸಾರು ಹಿಡಿಸ್ತಿಲ್ಲ, ಸ್ವಲ್ಪ ಏನೋ ಬೇರೆ ಥರ ತಿನ್ನಬೇಕು ಅಂದಾಗ ಅನ್ನಕ್ಕೆ ಹಾಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕೊಳ್ತಾರೆ, ಕೆಲವರು ಸ್ವಲ್ಪ ತುಪ್ಪ ಹಾಕೊಳ್ತಾರೆ, ಕೆಲವರು ಮೊಸರು ಹಾಕೊಳ್ಳೋದು ಕಡಿಮೆನೆ, ಎಣ್ಣೆ ತುಪ್ಪ ಹಾಕೊಂಡು ತಿನ್ನೋವಂಥ ಒಂದು ಗೊಜ್ಜದು. ಎಸ್ ಸರ್. ಸರ್ ಬ್ಯಾಡಗಿ ಮೆಣಸಿನ್ಕಾಯಿ. ಓಕೆ ಸರ್. ಒಂದು 10 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರಿನ ಮೆಣಸಿನಕಾಯಿ. ಆಫ್ ಮಾಡಿಬಿಡಿ ಸರ್. ಸಾಕ ಕತೆ ಇರೋದು? ಸಾಕು. ಅಲ್ಲ, ಇದನ್ನ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹಾಕಿ. ಆಫ್ ಮಾಡೋಣ ಇದನ್ನ? ಹಾಂ. ಓಕೆ. ಕೊತ್ತಂಬರಿ ಸೊಪ್ಪಿನ ತೊಕ್ಕು ಏನು ಕೊಡಲಿ? ಆಫ್ ಮಾಡಿದ್ದೀನಿ ಬಿಡಿ. ಓಕೆ ಸರ್, ಇದನ್ನ ಎತ್ತಿಟ್ಕೊಳ್ಳೋಣ. ಎತ್ತಿಕೊಳ್ಳೋದಾ? ಹಾಂ, ಬಿಡಿ. ಕೊತ್ತಂಬರಿ ಸೊಪ್ಪಿನ ತೊಕ್ಕು. ಕೊತ್ತಂಬರಿ ಸೊಪ್ಪಿನ ಪ್ರಮಾಣ ಜಾಸ್ತಿ ಸರ್. ಯಾವುದೇ ಅಡುಗೆ ಆಗಲಿ ಹೇಳಿ ಸರ್. ನಾವು ಯಾವ ಹೆಸರಿಂದ ಅಡುಗೆ ಕರಿತೀವೋ ಅದು ಪ್ರಮಾಣ, ಅದರ ಪ್ರಮಾಣ ಜಾಸ್ತಿ ಇರುತ್ತೆ. ಓಕೆ. ಅದು ಡಾಮಿನೇಟ್ ಮಾಡುತ್ತೆ. ಆಯ್ತು ಸರ್. ಒಂದು 10 ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ಹಣ್ಣು ಇಷ್ಟನ್ನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀವಿ. ಕೊತ್ತಂಬರಿ ಹಾಕಿ ರುಬ್ತಾ ಇದ್ದೀವಿ. ಇದಕ್ಕೆ ನೀರು ಎಕ್ಸ್ಟ್ರಾ ಹಾಕೋಂಗಿಲ್ಲ. ಎಣ್ಣೆ ಸೊಪ್ಪಲ್ಲಿ ನೀರಿರುತ್ತೆ, ಎಣ್ಣೆನೂ ಇರುತ್ತೆ ಜಾಸ್ತಿ. ಬೇಕು ಅಂದ್ರೆ ಎಣ್ಣೆ ಪ್ರಮಾಣ ಕಮ್ಮಿ ಮಾಡ್ಕೋಬಹುದು. ಓಕೆ. ಕೊತ್ತಂಬರಿ ಸೊಪ್ಪಿನ ತೊಕ್ಕು. ಸರ್ ನೆಕ್ಸ್ಟ್ ತಿರ್ಗಾ ಒಲೆ ಹಚ್ಬೇಕಾ? ಖಂಡಿತ. ಎಸ್ ಸರ್. ಇದೇ ಪಾತ್ರೆ ಇಟ್ಕೋಬೋದು? ಅದೇ ಪಾತ್ರೆ. ಎಸ್ ಸರ್. ಸೊ ಎಣ್ಣೆ ಇದಕ್ಕೆ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕಿ. ಹಾಂ, ಸಾಕು ಸರ್. ಸಾಕಲ್ಲ? ಏನು ಕೊಡಲಿ? ಸಾಸಿವೆ. ತಿರ್ಗಾ ಸಾಸಿವೆನಾ? ಸಾಸಿವೆ ಒಗ್ಗರಣೆ ಹಾಕಿಲ್ವಲ್ಲ, ಕಡಲೆಬೇಳೆ ಉದ್ದಿನ ಬೇಳೆ ಅಲ್ವಾ? ಹೌದೌದು, ಹುರಿಯಕ್ಕೆ ಹಾಕಿದ್ದಷ್ಟೇ. ಅದು ಅದೊಂಥರ ಗೊಜ್ಜು ತೊಕ್ಕಾಗೋಯ್ತೀವಿ. ಅದೇ ತೊಕ್ಕ ಪುಡಿ. ಅದು ಪುಡಿ ಇನ್ನೂ ತೊಕ್ಕಾಗಿಲ್ಲ. ಇಲ್ಲ, ಇದನ್ನ ನಾವು ಹಾಕಿ ಕಲ್ಸೋದಷ್ಟೇ. ಅದು ಹೌದಾ? ಹಾಂ. ಓಕೆ ಓಕೆ ಓಕೆ. ಎಸ್ ಸರ್. ಕಡಲೆಕಾಯಿ ಬೀಜ. ಎಸ್. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಗುಂಟೂರು ಮೆಣಸಿನ್ಕಾಯಿ. ಓಕೆ. ಅದಕ್ಕೆ ಬೇರೆ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀರಾ? ಇದಕ್ಕೂ ಮೆಣಸಿನ್ಕಾಯಿ? ಅಲ್ಲ, ಅದು ಒಗ್ಗರಣೆಗೆ ಸರ್, ಕಾಣೋದಕ್ಕೆ, ಲುಕ್ಗೋಸ್ಕರ. ಅದು ಖಾರಕ್ಕೆ. ಓಕೆ, ಹಾಕೋಬೋದು. ಕೊಬ್ಬರಿ ತುರಿ. ಆಫ್ ಮಾಡಿಬಿಡಿ ಸರ್ ಸ್ಟವ್. ಆಫ್ ಮಾಡೋಣ ಸ್ಟವ್ನ? ಎಸ್ ಸರ್.
ಅಯ್ಯಂಗಾರರ ಸಾಂಪ್ರದಾಯಿಕ ಅಡುಗೆ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಎಸ್ ಸರ್. ಸರ್ ಇದು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಹಾಂ ಓಕೆ, ನೋಡಿ ಹೇಳಿರೋ ಪುಳಿಯೋಗರೆ ಗೊಜ್ಜೋದಂಗೆ ಆಗುತ್ತೆ ಅಂತ. ಅಚ್ಚ, ನೀವು ತಣ್ಣಗಾದ್ಮೇಲೆ ಕಲ್ಸೋದಲ್ವಾ ಇದನ್ನ? ಇಲ್ಲ, ಇದು ಬಿಸಿ ಇದ್ರೆ ಚೆನ್ನಾಗಿರುತ್ತೆ ಸರ್. ಇದು ಚೆನ್ನಾಗಿರುತ್ತಾ? ಹಾಂ. ತೊಕ್ಕಿನ ಅನ್ನ, ಕೊತ್ತಂಬರಿ ಸೊಪ್ಪಿನ ತೊಕ್ಕಿನ ಅನ್ನ. ಕರೆಕ್ಟ್ ಅಲ್ವಾ ಹೆಂಗಾರೆ? ಕರೆಕ್ಟ್ ಸರ್. ಓಕೆ, ಇದಕ್ಕೇನು ಸೈಡ್ಸ್ ಎಲ್ಲ ಚಟ್ನಿ ಗಿಟ್ನಿ ಎಲ್ಲ ಏನು ಬೇಕಾಗಲ್ಲ? ಏನು ಬೇಕಾಗಿಲ್ಲ ಸರ್, ಹಂಗೆ ತಿನ್ಬೋದು. ಪಚಡಿ ಮಾಡ್ಕೋಬೋದು. ಮೊಸರು ಬಜ್ಜಿನ? ಮೊಸರು ಬಜ್ಜಿ. ಓಕೆ, ಅವಶ್ಯಕತೆ ಏನೂ ಇಲ್ಲ ಅನ್ಸುತ್ತೆ ನನಗೆ. ಈಗಿನ ಪುಳಿಯೋಗರೆಗೆ ಏನು ಸೈಡ್ಸ್ ಬೇಕಾಗಿಲ್ಲ. ಓಕೆ. ಸರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಅದ್ಭುತವಾದಂತಹ ಕೊತ್ತಂಬರಿ ತೊಕ್ಕಿನ ಅನ್ನ RR ಕ್ಯಾಟ್ರಸ್ ರಂಗನಾಥ್ ಅವರು ಮಾಡ್ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು, ಯಾವಾಗ ಒಗ್ಗರಣೆ ಹಾಕಿದ್ರು, ಯಾವಾಗ ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ಕೊಂಡ್ರು, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ತೊಕ್ಕಿನ ಅನ್ನ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಹುಣಸೆ ಹಣ್ಣು ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹುರಿದ ಪದಾರ್ಥಗಳನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಕಾಯಿ ಬೀಜ, ಗುಂಟೂರು ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಉಪ್ಪು, ರುಬ್ಬಿಕೊಂಡ ಕೊತ್ತಂಬರಿ ಸೊಪ್ಪಿನ ಮಸಾಲ ಪುಡಿ ಹಾಕಿ ಅನ್ನ ಸೇರಿಸಿ ಚೆನ್ನಾಗಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪಿನ ತೊಕ್ಕಿನ ಅನ್ನ ಸವಿಯಲು ಸಿದ್ಧ. ಒಳ್ಳೆ ಒಂದು ತೊಕ್ಕಿನ ಅನ್ನ, ಸೊಕ್ಕಲ್ಲ ಸ್ವಾಮಿ, ತೊಕ್ಕಿನ ಅನ್ನ ಅಂದರೆ ಕೊತ್ತಂಬರಿಯ ತೊಕ್ಕಲ್ಲಿ ಒಂದು ತೊಕ್ಕನ್ನು ಮಾಡಿಕೊಂಡು ಅದರೊಳಗೆ ಅನ್ನವನ್ನು ಕಲಸಿರ್ತಕ್ಕಂಥದ್ದು. ನೋಡ್ತಾ ಇದ್ರೆ ಪುಳಿಯೋಗರೆ ಥರ ಕಾಣುತ್ತೆ. ಇನ್ನು ಕೆಲವರು ಅವಲಕ್ಕಿ ಥರ ಇದೆಯಲ್ಲ ಸರ್ ಅಂದರು. ಎರಡು ಅವಲಕ್ಕಿ ಅಲ್ಲಪ್ಪ ಇದು ಗುರು, ಅನ್ನ ಉದುದ್ರಾಗಿರೋದ್ರಿಂದ ಹಂಗೆ ಅನ್ನಿಸ್ತಾ ಇರುತ್ತಲ್ವಾ? ಈ ಬ್ರಾಹ್ಮಣ ಅಡುಗೆನಲ್ಲಿ ಈ ಸ್ವಲ್ಪ ಹಾಕೊಂಡು ಹೋಗ್ತಾರೆ ಸೈಡಿಗೆ. ಇದು ಪೂರ್ತಿ ತಿನ್ನೋಕ್ಕಾಗಲ್ಲ. ಉಪ್ಪು ಹುಳಿ ಖಾರ ಜೋರಾಗಿದೆ. ಪುಳಿಯೋಗರೆ ತಿಂದು ಬೇಜಾರಾದಾಗ ಮಾಡ್ಕೋಬೋದು. ವೆರೈಟೀಸ್ ಚಿತ್ರಾನ್ನಗಳು ಅಷ್ಟೇ ಜೋರಾಗಿದೆ, ಹುಳಿಗಳಿಲ್ಲ. ಈ ಥರ ಒಳ್ಳೆ ಅಯ್ಯಂಗಾರರ ಬ್ರಾಹ್ಮಣರ ಅಡುಗೆ ಬೇಕು ಅಂದರೆ ಫೋನ್ ಮಾಡಿ, ನಂಬರ್ ಹೇಳಿ. 9731 97311 307 ಫೋನ್ ಮಾಡಿದ್ರೆ ಅಯ್ಯಂಗಾರು ಪುರ್ಸೋತಾಗಿ ಮಾತಾಡ್ತಾರೆ. ಮಾತಾಡಿ ಒಳ್ಳೆ ಅಡುಗೆನ ಮಾಡಿಸ್ಕೊಡಿ. ಥ್ಯಾಂಕ್ ಯು ಅಯ್ಯಂಗಾರೆ. ಥ್ಯಾಂಕ್ ಯು ಸರ್. ನಮ್ಮ ಯೋಚನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಮಮತಾ ಶ್ರೀಧರ್ ಸರ್. ಮಮತಾ ಶ್ರೀಧರ್ ಅವ್ರು ಏನ್ ಮಾಡ್ತಾರೆ? ಟಾಟಾ ಬಿಪಿ ಸೋಲಾರ್ ಡೀಲರ್ ಸರ್, ಕೃಷಿ ಟೆಕ್ನಾಲಜೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿ ಸರ್. ಅಬ್ಬಾ ಎಲ್ಲಿದೆಯೋ ನಿಮ್ಮ ಕಂಪ್ನಿ? ಇಲ್ಲೇ ಬ್ಯಾಂಗ್ಳೂರಲ್ಲಿ. ಬೆಂಗಳೂರಲ್ಲಿ ಎಲ್ಲಿದೆ? ಹೊಸೂರು ರೋಡ್ ಸರ್, ಆಕ್ಚುಲಿ ಬೊಮ್ಮನಹಳ್ಳಿ. ಕೃಷಿ ಟೆಕ್ನಾಲಜಿ. ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಾರೆ? ಒಬ್ಬ ಪಾಪುಗೆ ಮದ್ವೆ ಆಗಿದೆ, ದೊಡ್ಡವಳಿಗೆ. ಒಂದು ಪಾಪುಗೆ ಮದ್ವೆ ಆಗಿದೆ. ರೇ ಯಾವ ಭಾಷೆ ಏನ್ರಿ ಇದು? ಅದೇ ನೀವು ಅಜ್ಜಿ ಆಗ್ಬಿಟ್ಟಿದ್ದೀರಾ ಅನ್ನಿ? ಹೌದು. ಹಂಗ ಹೇಳಿ ಮತ್ತೆ. ಒಂದು ಪಾಪುಗೆ ಮಗು ಆಗಿದೆಯಂತೆ. ಆಹಾ, ಆಯ್ತು. ಇನ್ನೊಂದು ಪಾಪುಗೆ ಓದ್ತಾ ಇದ್ದಾಳೆ ಸರ್, ಸೆಕೆಂಡ್ PU. ಇನ್ನೊಂದು ಪಾಪು ಏನ್ ಓದ್ತಾ ಇದೆಯೋ? ಸೆಕೆಂಡ್ PUC ಓದ್ತಿದ್ದಾಳೆ, ಈಗ ಎಕ್ಸಾಮ್ ಬರೀಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ಸುಂಡುಂಡೆ ಅಂತ ಸ್ವೀಟ್ ಮಾಡ್ತಾ ಇದೀವಿ ಸರ್. ಯಾವ ಊರವ್ರಿ ನೀವು? ಬ್ಯಾಂಗ್ಳೂರವ್ರೆ ಸರ್. ನಿಮ್ಮ ಊರು? ನಮ್ಮ ಮನೆಯವ್ರದ್ದು ಆಂಧ್ರ. ಆಂಧ್ರನಾ? ಅದಕ್ಕೆ ಹೌದು, ಸ್ವೀಟ್. ಇಲ್ಲಿ ಕತೆ ಎಲ್ಲ ಬಿಡಿ, ಯಾವ್ದು ಉಂಡೆಗಳೆಲ್ಲ ನಮ್ಗೆ ಗೊತ್ತಾಗಲ್ವಾ? ಯಾವ ಊರಿಗೆ ಉಂಡೆ ಇದು? ಆಂಧ್ರ ಉಂಡೆ. ಏನ್ ಹೆಸರದು? ಸುಂಡುಂಡೆ. ಸುಂಡು ಉಂಡೆ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ರಿ ಹೇಳಿ. ಸುನ್ನುಂಡೆ ಬೇಕಾಗುವ ಸಾಮಗ್ರಿಗಳು:
ಉದ್ದಿನ ಬೇಳೆ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ತುಪ್ಪ. ಸುಂಡುಂಡೆ ಯಾವ Sweet. ಮಾಡ್ತಾರಮ್ಮ ಇದು ಮಮತಾ? ಯಾವಾಗ ಬೇಕೋ ಅವಾಗ ತಗೊಂಡು ತಿನ್ಬೋದು ಅಷ್ಟೇ, ಮಾಡ್ಕೊಂಡು ತಿನ್ಬೋದು. ಓಕೆ, ಈಗ ಸಂಕ್ರಾಂತಿ ಹಬ್ಬಗಳೆಲ್ಲ ಉಂಡೆನೇ ಅಲ್ವಾ ಸರ್ ತಿನ್ನೋದು? ನೀವು ಅಮ್ಮನ ಮನೆ ಎಲ್ರಿ ಇರೋದು? ಬ್ಯಾಂಗ್ಳೂರೇ. ಬೆಂಗಳೂರಲ್ಲಿ ಯಾವ್ದು ಸಂಕ್ರಾಂತಿ ಹಬ್ಬಕ್ಕೆ ಉಂಡೆ ಪಂಡೆ ಮಾಡಲ್ಲಪ್ಪ. ಶಿವರಾತ್ರಿ ಹಬ್ಬಕ್ಕೆ ಉಂಡೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಡ್ತೀವಿ ಯೂಶಲಿ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿರೋದು ಇಲ್ಲೇನೇನೆ, ಇಷ್ಟೇ ಅವತಾರಗಳು ನಮ್ದು. ಹೌದು, ಈ ತರ ಉಂಡೆ ಪಂಡೆ ಎಲ್ಲ ನಾವು ಮಾಡಲ್ಲ. ಅದಕ್ಕೆ ಡಿಫ್ರೆಂಟ್ ಆಗಿ ತರೋಣ. ಓಕೆ, ನೀವು ತೋರಿಸಿ, ತಿನ್ನಕ್ ನಾವು ತಯಾರಿದೀವಿ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್ ಇದು ಉರ್ಕೊಳ್ಳೋಕೆ ಒಂದು ಪಾನ್ ಕೊಡ್ತೀನಿ ಮೇಡಮ್, ಕೊಡ್ತೀನಿ. ನಿಮ್ಮ ಅಳಿಯ ಏನ್ ಮಾಡ್ತಾರೆ? ಅವ್ರು ಲೆಕ್ಚರರ್ ಸರ್ ಮೈಸೂರಲ್ಲಿ, ಯಾವ ಕಾಲೇಜ್ಗೆ ಹೋಗ್ತಾರಾ? ಮರಿಮಲ್ಲಪ್ಪ ಕಾಲೇಜ್. ವೆರಿ ಗುಡ್. ಮಗಳು? ಮಗಳು ಈಗ ಇನ್ನೂ ಓದ್ತಾ ಇದ್ದಾಳೆ ಸರ್. ಮೊದಲನೇ ಮಗಳು ಹೇಳ್ರಿ. ಹೌದು ಸರ್, ಮೊದಲನೇ ಮಗಳೇ, ಮದುವೆ ಆಗಿದೆ. ಮದುವೆ ಮಾಡಿ ತಿರ್ಗಾ ಓದಿಸ್ತಾ ಇದ್ದೀರಾ? ಏನೋ ಓದೋ ಆಸ್ತಿ ಎಲ್ಲ ಮೈಸೂರು ಇಟ್ಕೊಂಡ್ಬಿಟ್ಟಿದಾರಪ್ಪ, ಬೇರೆಯವ್ರ ತಲೆಗೆ ಹೋಗಲ್ಲ ಅದು. ಹಾಕಿ. ಏನಿದು ಉದ್ದಿನ ಬೇಳೆನಾ? ಹೌದು ಸರ್. ಫ್ರೈ ಮಾಡಿ. ಫ್ರೈ ಮಾಡಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಈ ಇದು ಫ್ರೈ ಅನ್ನ ಆಗೋಷ್ಟೊತ್ತಿಗೆ ಈ ಕಡೆ ಹಾ ಸರ್, ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಇಷ್ಟ ಸರ್. ನಾನ್ ವೆಜ್ ಅವ್ರು ಈ ಉಂಡೆ ಪಂಡೆ ಎಲ್ಲ ಮಾಡಲ್ವಲ್ಲ? ಎಲ್ಲ ಸ್ವೀಟು ಇದು ಎರಡು ತಿಂತಾರೆ ಅವ್ರು. ಎರಡು ತಿಂತಾರೆ. ಮಾಡ್ಕೊಟ್ರೆ ತಿನ್ನಕ್ಕೇನು ಹೇಳಿ, ತಿಂತಾರೆ, ಪ್ರಾಬ್ಲಮ್ ಇಲ್ಲ. ಓಕೆ, ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಮಮತಾ ಇದೊಂದು ಚೆನ್ನಾಗಿ ಮಾಡ್ತೀಯ ಅಂತ ಏನಾರು ಹೇಳಿದಾರೆ ಇಲ್ಲಿ ತನಕ? ಎಲ್ಲ ಹೇಳ್ತಾರಲ್ಲ ಸರ್. ಎಲ್ಲ ಹೇಳೋದು ಬೇಡ, ಒಂದ್ ಹೇಳ್ರಿ. ಒಬ್ಬಟ್ಟು ಚೆನ್ನಾಗಿ ಮಾಡ್ತೀವಿ. ಹಾ, ಮಮತಾ ಒಬ್ಬಟ್ಟು ಸಿಕ್ಕಾಬಿಡೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾರ? ಮತ್ತೆ ಆಂಧ್ರ ಸ್ಟೈಲು ರೊಟ್ಟಿ, ಎಣ್ಣೆ ಬದನೆಕಾಯಿ. ಚೆನ್ನಾಗಿ ಮಾಡಕ್ ಬರಲ್ಲ, ಇದೊಂದು ಮಾತ್ರ ಮಾಡ್ಬೇಡ ಅಂತ ಏನಾರು ಹೇಳಿದಾರ? ಬೇಜಾನ್ ಹೇಳಿದಾರೆ ಹೇಳಿರ್ತಾರೆ ಅಲ್ವಾ? ಒಂದ್ ಯಾವ್ದಾರ ಒಂದ್ ಹೇಳಿ. ಜ್ಞಾಪಕ ಇರಲ್ಲ ಅಷ್ಟೇ. ಹಾ, ಒಳ್ಳೇದು. ಯಾವಾಗಲೂ ಕೆಟ್ಟದ ಜ್ಞಾಪಕ ಇಲ್ಲದೆ ಇರೋದೇ ವಾಸ. ಮಗಳಿಗೆ ಏನಿಷ್ಟ ನೀವು ಮಾಡೋದು? ಮಗಳಿಗೆ ನಾನ್ ವೆಜ್ ಇಷ್ಟ ಸರ್. ನಾನ್ ವೆಜ್ಜಾ? ಇದು ಕಂದು ಬಣ್ಣಕ್ಕೆ ಹೋಗ್ಬೇಕಾ? ಹೌದು ಸರ್. ಒಂದ್ ಸ್ವಲ್ಪ ಕಂದು ಬಣ್ಣ ಬಂದ್ಮೇಲೆ ಓಕೆ, ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಮಮತಾ? ಆಫೀಸ್ ನೋಡ್ಕೊಳ್ತೀವಿ ಸರ್, ನಾನು ಡೈರೆಕ್ಟರ್ ಅಲ್ಲಿ ಆಫೀಸಲ್ಲಿ. ಆಫೀಸಲ್ಲಿ ಡೈರೆಕ್ಟರ್ ನೀವು? ಓ ವೆರಿ ಗುಡ್. ಹಂಗ ನೋಡ್ಕೋಬೇಕು. ಯಜಮಾನ್ರು ಅವರು ಔಟ್ ಸೈಡ್ ಹೋಗ್ತಾ ಇರ್ತಾರೆ. ಸೇಲ್ಸು ಎಲ್ಲ ಪಾರ್ಟಿಗಳನ್ನ ಕಸ್ಟಮರ್ ಮೀಟ್ ಮಾಡಕ್ ಹೋಗ್ತಾ ಇರ್ತಾರಾ? ಹಾ, ಇಲ್ಲ ಹುಡುಗರು ಇದ್ದಾರೆ, ಓಕೆ. ಇವರು ಮೀಟಿಂಗ್ ಅದು ಇದು ಹೋಗ್ತಾ ಇರ್ತಾರೆ. ಓಕೆ, ಅಂತೂ ಆಫೀಸಲ್ಲಿ ಹಾಕಿದ್ದಾರೆ, ನಿಮ್ಮನ್ನ ಐಡಿಯಾ ಮಾಡಿ ಹಾಕಿದ್ದಾರೆ. ಓಕೆ, ಸಾಕ? ಇನ್ನ ಆಗ್ಬೇಕಾ? ಸಾಕು ಸರ್. ನೆಕ್ಸ್ಟ್ ಏನ್ ಮಾಡೋಣ? ಇದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಸರ್ ಇದಕ್ಕೆ. ಆಶೀರ್ವಾದ್ ಸೃಷ್ಟಿ ಶುದ್ಧ ಹಸುವಿನ ತುಪ್ಪ, ITC ಅವರ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನು ಮಗಳ ಹೆಸರು? ಸಣ್ಣ ಮಗಳ ಹೆಸರು ಅಂಜಲಿ ಅಂತ. ಚಿಕ್ಕ ಪಾಪು ಹೆಸರು ಅಂಜಲಿನಾ? ಹಾ, ಚಿಕ್ಕವಳ ದೊಡ್ಡ ಹೆಸರು, ಪಾಪು ದೊಡ್ಡ ಹೆಸರು ಅನುಷಾ. ಅನುಷಾ, ಅಂಜಲಿನಾ, ಎರಡು ಪಾಪುಗಳ ಹೆಸರು. ಓಕೆ, ಮರಿ ಪಾಪು ಹೆಸರು ಆದ್ವಿಕಾ ಅಂತ. ಓ, ಎಲ್ಲ ಆನಾ? ಓಕೆ. ಏನು ನಿಮ್ಮ ನಮ್ಮ ಯಜಮಾನ್ರ ಹಳೆಯ ಹೆಸರು ಶಿವಕುಮಾರ್ ಅಂತ. ಓಕೆ. ಏನಿಷ್ಟ ನಿಮ್ಮ ಮಳಿಗೆ? ಏನಿಷ್ಟ? ಏನ್ ಮಾಡ್ಕೊಂಡಿದ್ದೀರಾ? ನಾನ್ ವೆಜ್ ಇಷ್ಟ. ಆಕ್ಚುಲಿ ನಾನ್ ವೆಜ್ ಮಾಡು ಅಂತ ಹೇಳಿದ್ರು ಅವರು. ಇದು ಯಾವ್ದೋ ಉಂಡೆ ಮಾಡ್ಕೊಂಡಿವ್ರಿ? ಅವ್ರಿಗೆ ಇಷ್ಟ ಇಲ್ಲ. ಅಯ್ಯೋ, ಏನ್ ಉಂಡೆ ಇದೀನಿ ಮಾಡ್ತಾ ಇರೋದು? ಸುಣ್ಣುಂಡೆ ಸರ್. ಸುಣ್ಣುಂಡೆ? ಸಿಹಿ ಉಂಡೆನಾ ಖಾರ ಉಂಡೆನಾ? ಸೀನೆ, ಇದು ಬೆಲ್ಲ ಅಲ್ವಾ? ಹಾಕಿ. ಗೋಡಂಬಿ ಹಾಕಿದೀವಿ. ಗೋಡಂಬಿ ಸ್ವಲ್ಪ ಫ್ರೈ ಆದ್ಮೇಲೆ ನೀವು ಇದನ್ನ ಹಾಕೋಬೇಕು, ದ್ರಾಕ್ಷಿನ. ಇಲ್ಲಾಂದ್ರೆ ದ್ರಾಕ್ಷಿ ಸೀದೋಗುತ್ತೆ, ಗೋಡಂಬಿ ಫ್ರೈ ಆಗಿರಲ್ಲ. ಇದು ಸಾಕಲ್ವಾ? ತೆಗೆದುಬೋಣ ಇದನ್ನ. ಸಾಕು ಸರ್. ತುಪ್ಪದಲ್ಲಿ ಹುರಿದಂತ ಗೋಡಂಬಿ ಮತ್ತು ದ್ರಾಕ್ಷಿ. ಏನದು? ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ, ಡ್ರೈ ಫ್ರೈ ಮಾಡ್ಕೊಂಡಿದ್ವಿ. ಸ್ವಲ್ಪ ಕಂದು ಬಣ್ಣಕ್ಕೆ ಆದ ನಂತರ ಅದನ್ನ ಪೌಡರ್ ಮಾಡ್ಕೋಬೇಕು. ಸುಣ್ಣುಂಡೆ ಹಾಕ್ಬೋದಾ ಇದು? ದಯವಿಟ್ಟು ಹಾಕಿ. ಏನ್ ಮಾಡೋಣ ಇಷ್ಟು? ಇದನ್ನ ಇದಕ್ಕೆ ಬೌಲ್ಗೆ ಹಾಕ್ಬಿಡ್ತೀನಿ ಪೌಡ್ರನ್ನ. ಓಕೆ. ಆಮೇಲೆ ಸ್ವಲ್ಪ ಬೆಲ್ಲ ನೈಸ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ. ಹಾಕಿ. ಅದೇನ್ ಮಾಡ್ತೀರಾ ಮಾಡಿ. ಏನಕ್ಕೆ ರೀ ತಿರ್ಗಾ? ಇದು ಇಲ್ಲ ಅಂದ್ರೆ ಬೆಲ್ಲ ಪೌಡ್ರ್ ಆಗಲ್ಲ ಸರ್. ಸ್ವಲ್ಪ ಇದಕ್ಕೆ ಪೌಡ್ರ್ ಹಾಕೊಂಡು ಬೆಲ್ಲ ನೈಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದೇನ್ ಮಾಡ್ತೀರಾ ಮಾಡಿ. ಉಂಡೆ ಬೆಲ್ಲನ ಹಸಿ ಬೆಲ್ಲನ? ಯಾವ್ದಾದ್ರು ಪರವಾಗಿಲ್ಲ. ಉಂಡೆ ಬೆಲ್ಲ ಆದ್ರೆ ಕಲರ್ ಇರುತ್ತಲ್ವಾ, ಚೆನ್ನಾಗಿರುತ್ತೆ. ಓಕೆ. ಇದು ಯಾವ ಹಬ್ಬಕ್ಕೆ ಮಾಡ್ತಾರೆ ಆಂಧ್ರದಲ್ಲಿ? ಹಬ್ಬಕ್ಕೆ ಅಂತ ತಲೆ ಕೆಟ್ಟ ಮಾಡ್ಕೊತಾರದಾ? ಓಕೆ. ಪುಡಿ ಹಾಕೋದು ಏನಕ್ಕೆ ಅಂದ್ರೆ ಬೆಲ್ಲ ಫುಲ್ ನುಣ್ಣಗಾಗ್ಬೇಕು ಅಂದ್ರೆ ಸ್ವಲ್ಪ ಈ ತರಿ ಇರೋದು ಹಾಕಿದ್ರೆ ನುಣ್ಣಗಾಗುತ್ತೆ ಅಂತ. ಓಹೋ, ಬೆಲ್ಲವನ್ನ ಹಾಕೊಂಬಿಟ್ರಾ? ಇದನ್ನ ಉಂಡೆ ಹೆಂಗ್ ತುಪ್ಪ ಹಾಕಡ್ತೀರಾ? ಹೌದು ಸರ್, ತುಪ್ಪ ಸ್ವಲ್ಪ ಕಾಯಿಸ್ಕೋಬೇಕು. ನಾವು ಕಾಯಿಸ್ತಾ ಇರ್ತೀವಿ. ನಮ್ಗೆ ಹೇಳಿ ಆ ಕೆಲಸನ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ, ಬೆಲ್ಲದ ಪುಡಿ, ಉದ್ದಿನ ಬೇಳೆಯ ಪುಡಿ, 2 ಪುಡಿಗಳಲ್ವಾ? ಹೌದು ಸರ್. ಓಕೆ, ನೆಕ್ಸ್ಟ್ ಹಾಂ ಸರ್, ಹಾಕಿ ಸರ್. ಸಾಕಲ್ಲ? ಹ್ಞೂ. ಕುದಿಬೇಕಾಗಿಲ್ಲ ಅಲ್ವಾ? ಇಲ್ಲ. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ 33 ಗುಣಮಟ್ಟದ ಪರೀಕ್ಷೆಗಳನ್ನ ದಾಟಿ ಬಂದಿರತಕ್ಕಂಥ ತುಪ್ಪ, ಸ್ಲೋ ಕುಕಿಂಗ್ ಪ್ರೊಸೆಸ್ ಅಲ್ಲಿ ತಯಾರು ಮಾಡಿರ್ತಕ್ಕಂಥ ತುಪ್ಪ. ITC ಅವರು ಹಸುವಿನ ತುಪ್ಪವನ್ನ ಪ್ರತ್ಯೇಕವಾಗಿ ಶೇಖರಣೆಯನ್ನ ಮಾಡಿ ಕಡಿಮೆಯ ಉಷ್ಣತೆಯಲ್ಲಿ ಜಾಸ್ತಿ ಹೊತ್ತು ಬೇಯಿಸಿರ್ತಕ್ಕಂಥ ಸ್ವಾಭಾವಿಕವಾದಂಥ ಒಂದು ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಕಿ ಸರ್ ಇನ್ನು ಸ್ವಲ್ಪ. ಏನು ಉಂಡೆ ಇದು? ಸುನ್ನುಂಡೆ. ಸುಣ್ಣುಂಡೆ. ಓಕೆ, ದ್ರಾಕ್ಷಿ ಗೋಡಂಬಿ ಹಾಕೊಳ್ಳಿ. ಹಾಕ್ಕೊಳ್ತೀವಿ ಸರ್. ಹಾ, ಉಂಡೆಲಿ ಬರೀ ದ್ರಾಕ್ಷಿ ಗೋಡಂಬಿನೇ ಕಾಣ್ಬೋದೇನಪ್ಪ. ಹ್ಞೂ. ಕಟ್ಟಿ 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 ಕಟ್ಟಿ. ಓಕೆ, ಕೊಬ್ಬರಿ ಹಾಕ್ಬೇಕಾ? ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತೀವಿ. ಒಣ ಕೊಬ್ಬರಿ ತಾನೇ ಇದು? ಒಣ ಕೊಬ್ಬರಿ. ಎಸ್ ಏಲಕ್ಕಿ ಪೌಡ್ರು. ಎಸ್ ಮೇಡಮ್. ಏಲಕ್ಕಿ ಪೌಡ್ರು, ಒಣ ಕೊಬ್ಬರಿ, ದ್ರಾಕ್ಷಿ ಗೋಡಂಬಿ, ಉದ್ದಿನ ಬೇಳೆಯ ಪುಡಿ, ಜೊತೆಗೆ sir. ಬೆಲ್ಲದ ಪುಡಿ. ಇದು ಸ್ವಲ್ಪ ಹಾಕ್ಲಾ? ಇದು ಒಳ್ಳೆ ಹೆಲ್ತಿ ಫುಡ್ಗೋಸ್ಕರ ಹ್ಞೂ ಮೇಡಮ್, ಸರ್. ಇಷ್ಟೊಂದು ತುಪ್ಪ ಹಾಕೊಂಡು ಬಾರ್ಸ್ಕೊತಾ ಇದ್ರೆ ಹೆಲ್ದಿ ಫುಡ್ ಸರ್, ಉದ್ದಿನ ಬೇಳೆ ಹೆಲ್ತಿ ಅಲ್ವಾ, ಮಕ್ಕಳು ತಿನ್ನಲ್ಲ. ಎಲ್ಲಿ ಮೇಡಮ್, ದೋಸೆ ಇಡ್ಲಿಗೆಲ್ಲ ನಾವು ಇನ್ನೇನು ಹಾಕೊಂಡು ತಿಂತೀವಿ, ಉದ್ದಿನ ಬೇಳೆ ಹಾಕೊಳ್ದೆ. ಒಳ್ಳೆ ಕತೆ ಹೇಳಿದ್ರೆ ದಿನ ನೀವು. ತಿನ್ಬೇಕಲ್ವಾ ಅದು. ಬಿಸಿನಾ? ಇಲ್ಲ ಇಲ್ಲ ನೀರೆಲ್ಲ ಕೊಡ್ಲಾ? ಇಲ್ಲ, ಬಿಸಿ ಇಲ್ಲ, ಸರಿ ಇದೆ. ಓಕೆ, ಎಷ್ಟು ಗಂಟೆಗೆ ಆಫೀಸ್ ಓಪನ್? ಬೆಳಗ್ಗೆ 9:30 ಓಪನ್. 9:30 ಯಜಮಾನ್ ಹೊರಟೋಗ್ತಾರೆ, ನೀವು ಆಮೇಲೆ ಹೋಗ್ತೀರಾ? ಸಾಯಂಕಾಲ ರಾತ್ರಿ ಎಷ್ಟು ಗಂಟೆ ಕ್ಲೋಸು? 6:30 6:45 ಕೆಲಸ ಇದ್ರೆ ಒಂದ್ಸಲ ಲೇಟ್ ಆಗುತ್ತೆ, 7 o'clock ಹಂಗಾಗುತ್ತೆ. ಓಕೆ, ಹಿಂಗಿದೆ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆಯಾ? ಹಾಂ ಸರ್. ಈಗೆಲ್ಲ ರೂಪ್ ಟಾಪ್ ಹೋಗ್ತಿದೆ ಸರ್ ಜಾಸ್ತಿ. ಹೌದಾ? ಹ್ಞೂ. ನೀವೇ ಬೆಸ್ಕಾಮ್ಗೆ ಸೇಲ್ ಮಾಡೋ ಥರ. ಸೇಲ್ ಮಾಡ್ಕೊಳ್ಳಿ, ಹ್ಞೂ. ನೀವೇ ಉಪಯೋಗಿಸ್ಕೊಳ್ಳಿ, ಎಲ್ಲ ಮಾಡ್ತಾ ಇದ್ದೀರಾ? ಹೌದು, ನಮ್ಮ ಮನೆಗೆಲ್ಲ ಅದೇ ಸೋಲಾರೇ ಯೂಸ್ ಮಾಡ್ತಾ ಇದೀವಿ. ಹೌದಾ? ನಾವು ಪವರ್ ಯೂಸ್ ಮಾಡ್ತಿಲ್ಲ. ಯೂಸ್ ಮಾಡ್ತಾ ಇಲ್ವಾ? ಎಷ್ಟಾಗುತ್ತೆ ನಿಮ್ಮ ಒಂದು ಮನೆ ಯೂಸ್ ಮಾಡೋಷ್ಟು ಪವರ್ ಬೇಕು ಅಂದ್ರೆ? ನಮಗೆ 1 ಕಿಲೋವ್ಯಾಟ್ ಯೂಸ್ ಮಾಡ್ತಾ ಇದೀವಿ ಸರ್. 1 ಕಿಲೋವ್ಯಾಟ್ಗೆ ಎಷ್ಟು ಈ ಪ್ಲೇಟ್ಗಳನ್ನ ಹಾಕಬೇಕು? ಸುಮಾರು ಒಂದು 12 ಏನೋ ಹಾಕಬೇಕಾಗುತ್ತೆ. 12ಗೆ ಎಷ್ಟಾಗುತ್ತೆ? 1 lakh ಚೇಂಜ್ ಆಗುತ್ತೆ. ಇವಾಗ ನಾವು ಹಾಕಿರೋ 8 lakhs ಆಗಿದೆ ಮನೆಗೆಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಂಗಿಲ್ಲ, ನಾವೇ ಜಾಸ್ತಿ ಆದ್ರೆ ಮಾರ್ಕೋಬಹುದು ಪಕ್ಕದ ಮನೆಗೆ, ಹೌದು ಅಲ್ವಾ? ಆ ಥರನೂ ಮಾಡ್ಕೋಬಹುದು, ಇಲ್ಲ ಮನೆಗೆ ಬೇಕು ಅಂದ್ರೂ ಮಾಡ್ಕೋಬಹುದು. 2 ಟೈಪು ಇದೆ. ಆಂಧ್ರ ಸ್ಟೈಲ್ನ ಸುನ್ನುಂಡೆ ಸರ್. ಇದ್ರೆ ಸುಣ್ಣುಂಡೆ ಆಂಧ್ರ ಶೈಲಿಂದು. ಮಮತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಮಾಡಿದ್ದಾರೆ. ಮಾಡೋದೇನೋ ಈಸಿಯಾಗಿ ಕಾಣ್ತಾ ಇತ್ತು, ಬಟ್ ತಿನ್ಮೇಲೆ ಹೆಂಗಿರ್ತಿರೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಸುಣ್ಣುಂಡೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಮತಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಸುಣ್ಣುಂಡೆ ಮಾಡ್ಕೊಳ್ಳಿ. ಸುನ್ನುಂಡೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಉದ್ದಿನ ಬೇಳೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಬೆಲ್ಲ, ಪುಡಿ ಮಾಡಿದ ಉದ್ದಿನ ಬೇಳೆ ಪುಡಿ ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಬಿಸಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿದರೆ ಸಿಹಿ ಸಿಹಿಯಾದ ಸುನ್ನುಂಡೆ ಸವಿಯಲು ಸಿದ್ಧ. ತುಪ್ಪ ಜಿನುಗುತ್ತಿದೆ. ಸ್ವಲ್ಪ ಆರ್ಬೇಕದು, ಬಿಸಿ ಇದೆ ಅಲ್ಲ ಸರ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಚೆನ್ನಾಗಿದೆಯಾ ಸರ್? ಇದ್ರ ಹೆಸರೇ ಕೇಳಿರ್ಲಿಲ್ವಲ್ಲ ಸರ್? ಹೇಳಿರಲಿಲ್ಲ, ಏನೇನೋ ಉಂಡೆಗಳು ಹೇಳ್ತಾ ಇರೋದು. ಇವಾಗ ಯಾರೋ ಹಬ್ಬಕ್ಕೆ ಮಾಡ್ತಾರೆ ಅಂದ್ರೆ ಇದು ಈ ಹಬ್ಬಕ್ಕೆ ಮಾಡೋ ಉಂಡೆ ಅನ್ಕೋಬಹುದು. ಇಲ್ಲ ಹಬ್ಬಗೆ ಬಾಯಿಲ್ಲ, ತಾಕತ್ಕಿದ್ದಾವ, ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗ ತಿಂತಾ ಇರೋದು ಅಷ್ಟೇನೆ. ಅಷ್ಟೇ. ಫೈನಲ್ ಆಗಿ ಹೇಳ್ತೀನಲ್ಲ, ಇಲ್ಲಿ ಕೂತಾಗ ಚೆನ್ನಾಗಿರ್ಬೇಕು ಅಷ್ಟೇನೆ. ಏನ್ ಮಾಡ್ತೀವಿ, ಏನ್ ಹಾಕ್ತೀವಿ, ಎಷ್ಟು ತುಪ್ಪ ಹಾಕ್ತೀವಿ, ಎಷ್ಟು ಡ್ರೈ ಫ್ರೂಟ್ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ? ಮೇನ್ ಚೆನ್ನಾಗಿರೋದೇ ಬೇಕಾಗಿರೋದು. ಸ್ವಲ್ಪ ತಣ್ಣಗಾದ್ರೆ ಇನ್ನು ಸ್ವಲ್ಪ ಡ್ರೈ ಆಗುತ್ತೆ. ಇಟ್ಕೊಂಡು ತಿನ್ಬೋದಾ? ಓ, 2-3 ದಿನ ಇರುತ್ತೆ ಸರ್. 2-3 ದಿನ ಇದ್ದೇ ಇರುತ್ತೆ ಆರಾಮಾಗಿ. ಒಂದು 4-5 ಡೇಸ್ ಇರುತ್ತೆ. ಚೆನ್ನಾಗಿದೆ, ರುಚಿಯಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂಥ ಒಂದು ಉಂಡೆಯನ್ನು ಮಾಡಿ ಕೊಟ್ಟಿದ್ದಾರೆ ಮಮತಾ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಮಮತಾ ಅವರೇ. ಥ್ಯಾಂಕ್ ಯು ಸರ್. ನಿಮಗೆ ಕರ್ಕೊಂಬಂದಂತ ಯಜಮಾನ್ರ ಹೆಸರು ಹೇಳಿದ್ರು? ಶ್ರೀಧರ್ ಅಂತ. ಶ್ರೀಧರ್, ಥ್ಯಾಂಕ್ ಯು.
ಕರ್ಕೊಂಬಂದು ಪಾಪ ರಜಾ ಹಾಕಿ ಅಲ್ಲಿ ಯಾರು ಇಲ್ಲದೆ ಅಯ್ಯೋ ಹೋಗ್ಬೇಕಾಗಿತ್ತು ಯಾರು ಇಲ್ಲ ಇವೆಲ್ಲ ಟೆನ್ಷನ್ ಇದ್ದೇ ಇರ್ತದೆ. ಒಂದ್ಸರಿ ಕರ್ಕೊಂಡ್ಬಂದಿದ್ದಾರೆ ವೈಫ್ನ, ನಾವೆಲ್ಲ ಮಾಮೂಲಿ ಟೆನ್ಷನ್ ಬಿಟ್ಟಾಕಿ ಸರ್. ಓಕೆ, ನಿಮಗೆ ಆಶೀರ್ವಾದ ಸೃಷ್ಟಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಸಸ್ಯ ತಜ್ಞರು ಮಧು ಅವರು ಬರ್ತಾ ಇದ್ದಾರೆ. ಮಧು ಅವರು ಕೊಟ್ಟಿರೋ ಔಷಧಿಗಳನ್ನ ಕೇಳಿ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಫೋನ್ ಮಾಡಿ ಸರ್ ಅವ್ರ ಫೋನ್ ನಂಬರ್ ಕೊಡಿಸಿ ಸರ್, ನಮಗೆ ಖಂಡಿತವಾಗ್ಲೂ ಉಪಯೋಗ ಆಗ್ತಾ ಇದೆ ಸರ್, ಇದೆಲ್ಲ ನಮ್ಗೆ ಗೊತ್ತಿತ್ತು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಕೆಲವು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಇದ್ದಾರೆ. ಸರ್ ಈ ಔಷಧಿ ತಗೋಬೋದಾ ಅಂತ ಕೇಳ್ತಾರೆ. ಸಾಕಷ್ಟು ಪ್ರಶ್ನೆಗಳ ಸುರಿಮಾಳೆ ನಮ್ಮ ಮಧುಸೂದನ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಸ್ಯ ತಜ್ಞ ಮಧುಸೂದನ್ ಅವರು. ಬನ್ನಿ ಸರ್. ಮಧು, ನಮಸ್ತೆ ಸರ್. ಸಿಕ್ಕಾಪಟ್ಟೆ ಫೋನ್ಗಳು ಬರ್ತಾ ಇದೆ. ಆ ಡಯಾಬಿಟಿಕ್ ಒಂದು ಕೊಟ್ರಲ್ಲಪ್ಪ ಔಷಧಿನ, ಹೌದು ಸರ್, ತುಂಬಾ ಜನ ಇಷ್ಟಪಟ್ಟು ತೊಳಕ್ ಶುರು ಮಾಡಿದಾರಂತೆ. ಬಹಳ ಸಂತೋಷ. ಇನ್ನ ರಿಸಲ್ಟ್ ಅಲ್ಲಿ ಏನು ಗೊತ್ತಾಗಿಲ್ಲ, ನೆನ್ನೆ ತೋರಿಸಿದೆ ಅನ್ಸುತ್ತೆ. ಫೋನ್ ಮಾಡಿ ಹೇಳ್ತಾರೆ ಸರ್. ಫೋನ್ ಮಾಡಿ ಎಲ್ಲ ಕೇಳ್ತಾ ಇದಾರೆ. ಇವತ್ತು ಚಾಲೆಂಜಿಗೆ ಏನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಬಹಳಷ್ಟು ಜನಗಳಲ್ಲಿ ಕಾಮನ್ ಪ್ರಾಬ್ಲಮ್ ಮೈಗ್ರೇನು ಅಥವಾ ತಲೆನೋವು. ಕೆಲವರಿಗೆ ಸ್ವಲ್ಪ ಇರುತ್ತೆ, ಅರ್ಧ ತಲೆನೋವು ಅಂತಾರೆ, ಕೆಲವರು ಪೂರ್ತಿ ತಲೆನೋವು ಇದೆ ಅಂತಾರೆ, ಕೆಲವರಿಗೆ ಮೈಗ್ರೇನ್ ಅಂತ ರೆಗ್ಯುಲರ್ ಆಗಿ ತಲೆನೋವು ಇದ್ದೇ ಇರುತ್ತೆ. ಅಂಥವ್ರಿಗೆ ಆ ತಲೆನೋವು ದೂರ ಮಾಡೋಕ್ಕೆ ಹಸಿರು ಸಸ್ಯ ಔಷಧಿನ ನಾನು ಇವತ್ತು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನಂದ್ರೆ ಅವ್ರಿಗೆ ಇನ್ನೊಂದು ಏನಂತ ಹೇಳಿದ್ರೆ, ಕಾಫಿ ಕುಡಿತಾ ಇರಬೇಕು. ಕಾಫಿ ಕುಡಿದ್ರೆ ತಲೆನೋವು ಬರುತ್ತೆ, ಟ್ರಾವೆಲ್ ಮಾಡಿದ್ರೆ ತಲೆನೋವು ಬರುತ್ತೆ, AC ಇಲ್ಲದೆ ತಲೆನೋವು ಬರುತ್ತೆ, ಜಾಸ್ತಿ ಮಾತಾಡ್ತಾರೆ ತಲೆನೋವು ಬರುತ್ತೆ, ಏನು ಮಾತಾಡದಿರೋ ತಲೆನೋವು ಬರುತ್ತೆ. ಈ ಥರ ಎಲ್ಲ ಕಾಯಿಲೆಗಳು ತಲೆನೋವಿಂದನೇ ಬರುವಂಥದ್ದು. ಆದರೆ ಈ ತಲೆನೋವು ಒಂದು ಕಡೆ ಮಾತ್ರ ಬರುತ್ತಂತೆ. ಒಬ್ಬರಿಗೆ 1 ಅವರ್ಲಾಗುತ್ತೆ, 2 ಅವರ್ಲಾಗುತ್ತೆ, ಕೆಲವರಿಗೆ ದಿನಗಟ್ಟಲೆ 2 ದಿನ 3 ದಿನಗಳ ಕಾಲ ಹೋಗಲ್ವಂತದ್ದು. ವಾಂತಿ ಆಗ್ಬಿಡುತ್ತೆ. ಮತ್ತೆ ತಲೆನೋವು ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ, ಜನರಲ್ ಆಗಿ ಅವರಿಗೆ ಏನು ಊಟ ಮಾಡಿದ್ರು ವಾಮಿಟ್ ಸೆನ್ಸೇಷನ್ ಆಗುತ್ತೆ, ವಾಂತಿ ಆಗುತ್ತೆ. ಎಷ್ಟು ಸಲ ಊಟ ಮಾಡಿದ್ರು ಕೂಡ ಅವರು ವಾಂತಿ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಾರೋ ಬಂದಿದ್ರು ನಮ್ಮ ಪ್ರೋಗ್ರಾಮ್ಗೆ ಒಬ್ರು. ಹೇಳಿ ಸರ್. ಅವರ ತಂದೆಯವರು ಈ ತಲೆನೋವು ಔಷಧಿ ಕೊಡ್ತಾರಂತೆ. ಹಾ, ಅದೇನೋ ಮೂಗಿಗೆ ಔಷಧಿ ಹಾಕ್ತಾರಂತೆ, ತಲೆನೋವು ಇರಲ್ವಂತೆ. ಬ್ರೈನಿಗೆ ಇದಾಗೋ ಹಾಗೆ ಇದೆ. ಅಥವಾ ಹಸಿರು ಅವರು ತುಂಬಾ ಸುಮಾರು ಸಾವಿರಾರು ಜನ ಕೊಟ್ಟಿದ್ದಾರಂತೆ. ಇದೆ ಸರ್. ಅವರು ಬಂದ ಪ್ರೋಗ್ರಾಮ್ ಬಂದಾಗ ಹೇಳಿದ್ರು, ನಾನು ಹೇಳಿದೆ ಒಂದ್ಸರಿ ಕರ್ಕೊಂಬನ್ನಿ ಅಂತ. ಹೌದು. ಅವ್ರು ಹೇಳಿದ್ರು ತುಂಬಾ ಜನ ತಲೆನೋವು ಅಂತ ಇರೋರು ಬಂದು ಒಂದು ಸರಿ ಜಾಸ್ತಿ ಅಂದ್ರೆ 2 ಸರಿ ಔಷಧಿ ಹಾಕ್ಸ್ಕೊಂಡು ಹೋದ್ರೆ ಆ ಎಷ್ಟೋ ವರ್ಷಗಳು ತಲೆನೋವು ಬರೋದಿಲ್ಲ. ಇದೆಯಾ ಆ ಥರ? ಇದೆ ಆಕ್ರಮಣ ಇದೆ. ಮತ್ತೆ ಹಲ್ಲು ಹುಳುಕಾದಾಗ ಕಿವಿಗೆ ಹೀಗೆ ಮಲಗಿಸ್ಬಿಟ್ಟು ಕಿವಿಗೆ ಹಸಿರು ಸಸ್ಯ ಔಷಧಿನ ಬಿಡ್ತೀವಿ. ಅದೇನಾಗುತ್ತೆ ಅಂದ್ರೆ ಹಲ್ಲಲ್ಲಿರುವಂತ ಹುಳುಗಳು ಕಿವಿ ಒಳಗಿಂದ ಬರುತ್ತೆ, ಬಾಯಿಂದ ಬರೋದಿಲ್ಲ. ಹಲ್ಲೊಳಗಿರುವಂತ ಹುಳುಗಳು ಕಿವಿ ಒಳಗಿಂದ ಬರ್ತಾ ಇರತ್ತೆ. ನಮ್ಮಲ್ಲಿ ಏನೋ ಒಂದು ಗಾದೆ ಇದೆ, ಎಲ್ಲೋ ದ್ರೇನ ಮುರಿದೋಯ್ತಲ್ಲ ಬಿದ್ದೋಯ್ತಲ್ಲ ಅಂತಾರೆ. ಆ ಶಕ್ತಿ ಕೂಡ ಈ ಹಸಿರು ಸಸ್ಯ ಔಷಧಿಗಿದೆ ಅಂತ ಪಂಡಿತರು ಇದ್ದಾರೆ. ಆ ಔಷಧಿಗಳನ್ನ ತಯಾರು ಮಾಡ್ತಿರೋ ಒಳ್ಳೊಳ್ಳೆ ಪಂಡಿತರುಗಳು ಗುರುಗಳು ಯಾರಿದ್ರೆ ಕರ್ಕೊಂಬನ್ನಿ. ಓಕೆ ಸರ್, ಖಂಡಿತ. ಯಾಕಂದ್ರೆ ಇಲ್ಲೇನು ವಿಶೇಷ ಏನಂತ ಹೇಳಿದ್ರೆ, ಒಬ್ಬರ ವಿದ್ಯೆ ಒಂದು 10 ಜನಕ್ಕೆ ಉಪಯೋಗ ಅಂದ್ರೆ ಅದು ವೇಸ್ಟ್ ಅಂತೆ. ಖಂಡಿತ ಸರ್. ಅದನ್ನ ನಿಮ್ಗೆ ಗೊತ್ತಿರೋರು, ನಿಮ್ ಸೀನಿಯರು, ನಿಮ್ ಗುರುಗಳು, ನಿಮ್ ಯಾರು ಇದ್ರೆ ಕರ್ಕೊಂಬನ್ನಿ. ಖಂಡಿತ. ಅಥವಾ ಅವ್ರ ಹತ್ರ ತಿಳ್ಕೊಂಬನ್ನಿ. ಅವ್ರನ್ನ ತೋರಿಸ್ಬೇಕು ಅನ್ಸಿದ್ರೆ ತೋರ್ಸ. ಇಲ್ಲ, ಔಷಧಿಗಳನ್ನ ನಾನೇ ಮಾಡಿ ತೋರಿಸ್ತೇನೆ ಮುಂದಿನ ಸಂಚಿಕೆಗಳಲ್ಲಿ. ಮುಳಾಗಿಲ್ಲ ಬಂದ್ಬಿಟ್ರೆ ಕಷ್ಟ, ಸುಮ್ಮನೆ ಇರಲಿ ನೀವು. ಒಳ್ಳೆ ಕತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಹಸಿರು ಔಷಧಿನ ಮಾಡ್ತಾ ಇದ್ದಾರೆ. ಇದು ಬಂದು ತಲೆನೋವ್ರಿಗೆ ಮಾತ್ರ. ತಲೆನೋವು ಇರೋರು, ತಲೆನೋವು ಬರ್ತಾ ಇರೋರಿಗೆ ಯಾವ್ಯಾವ ವಿಧಗಳಲ್ಲಿ ತಲೆನೋವು ಬರುತ್ತೆ, ಈ ಔಷಧಿ ನೋಡ್ಕೊಳ್ಳಿ. ಇದು ಎಷ್ಟು ದಿನ ಕುಡಿಬೇಕು ಸರ್ ತಲೆನೋವು? ಸರ್, ಇದನ್ನ ನಿರಂತರವಾಗಿ ದಿನ ಬಳಸ್ಬೋದು. ಇಲ್ಲ, ಹಾಗಲ್ಲ. ಏನಾಗುತ್ತೆ ಅಂದ್ರೆ ತಲೆನೋವು ಕೆಲವರಿಗೆ ರೆಗ್ಯುಲರ್ ಇರುತ್ತೆ, ಕಡಿಮೆ ಆಗೋ ತನಕ ಪ್ರತಿನಿತ್ಯ ಈ ಔಷಧಿನ ತಗೊಂಡ್ರೆ ಏನೂ ತೊಂದರೆ ಇಲ್ಲ. ನಾನು ಹೇಳ್ದಾಗ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ದಿನ ಒಂದು ಗ್ಲಾಸ್ ಕುಡಿಯೋದು, ದಿನ ಒಂದೊಂದು ಗ್ಲಾಸ್ ನೀರು ಕುಡ್ದಂಗೆ ಕುಡಿಯೋದು ಅಷ್ಟೇ, ಅದೇನು ಸಮಸ್ಯೆ ಆಗೋದಿಲ್ಲ. ಓಕೆ. ಆಮೇಲೆ ಇನ್ನೊಂದು ನಮ್ಮ ಧರ್ಮಸ್ಥಳ ಶಾಂತಿ ವನದಲ್ಲಿ ಹೇಳ್ಕೊಟ್ಟಿದ್ರು, ಈ ಹೆಬ್ಬೆಟ್ಟಿಗೆ ದಾರ ಸುತ್ತೋದು. ದಾರ ಗಟ್ಟಿಯಾಗಿ ಸುತ್ಕೊಂಡ್ಬಿಡಿ, ತಲೆನೋವು ಹೊರಟೋಗುತ್ತೆ ಅಂತ. ದಾರ ಸುತ್ತೋದ್ರ ನೋಡಿ ತಲೆನೋವು ಹೊರಟೋಗಿರ್ಬೋದು ಅನ್ಕೊಂಡಿದ್ದೆ ನಾನು. ಒಬ್ಬರದು ನನ್ನ ಕ್ರಮ ಏನಂದ್ರೆ, ಎಲ್ಲರ ಉದ್ದೇಶ ಒಂದೇ, ತಲೆನೋವು ಯಾವ ರೀತಿ ಕಡಿಮೆ ಮಾಡಬೇಕು ಅಂತ. ಓಕೆ, ನೀವೇನೇನು ತಂದಿದ್ದೀರಿ? ತಲೆನೋವಿಗೆ ಸಸ್ಯ ಔಷಧಿ ಬೇಕಾಗುವ ಸಾಮಗ್ರಿಗಳು: ಅಮೃತ ಬಳ್ಳಿ, ಒಂದೆಲಗದ ಎಲೆ, ತುಳಸಿ ಪುಡಿ, ಜೇನುತುಪ್ಪ. ಆಯುರ್ವೇದ ಔಷಧಿಗಳಲ್ಲಿ ಬಹಳ ಮಹತ್ವದ ಪಾತ್ರ ಇರುವಂತ ಅಮೃತ ಬಳ್ಳಿ ಎಲೆಗಳದು. ಓಕೆ. ಸೊ ಇದರ ರಸನ ತೆಗಿತಾ ಇದ್ದೀನಿ. ಅಲ್ಲ ಸ್ವಾಮಿ, ನೀವು ಅಮೃತ ಬಳ್ಳಿ ಅಂತ ಹೇಳ್ಬಿಟ್ರೆ ಇದು ಎಲ್ಲಿ ಸಿಗುತ್ತೆ? ಇದನ್ನ ಮನೆಯಲ್ಲೇ ಬೆಳ್ಕೊಳ್ಬಹುದು ಸರ್, ಬಹಳ ಚೆನ್ನಾಗಿ ಮನೆಯಲ್ಲಿ ನಾವೇ ಬೆಳ್ಕೋಬಹುದು. ಇಲ್ಲ ಅಂದ್ರೆ ನಮ್ಮಲ್ಲಿ ಸಿಗತ್ತೆ ಈ ಔಷಧಿ, ನನ್ನಲ್ಲೂ ಸಿಗತ್ತೆ. ನಾನು ರೆಡಿ ಮಾಡಿ ಮಾರಾಟ ಮಾಡ್ತೀನಿ ಈ ಔಷಧಿ. ಹೌದು, ನನ್ನ ಹತ್ರ ಸಿಗತ್ತೆ ಇದು. ಸೊ ಇದ್ರ ಜೊತೆಗೆ ಸ್ವಲ್ಪ ತುಳಸಿನ ಒಣಗಿಸಿ ಪುಡಿ ಮಾಡದಂತ ತುಳಸಿ ಪುಡಿನ ನಾನು ಈ ಔಷಧಿಗೆ ಬಳಸ್ತಾ ಇದ್ದೀನಿ. ಸೊಪ್ಪು,
ಅಮೃತ ಬಳ್ಳಿ, ಬಳ್ಳಿ, ತುಳಸಿ ಎಲೆಗಳ ಪುಡಿ ಮತ್ತೆ ಜೇನುತುಪ್ಪ ಇಷ್ಟನ್ನ ಹಾಕಿ ಒಂದು ಏನ್ ಮಾಡೋದು? ಅದನ್ನ ನಾನು ಮೊದಲು ಈಗ ಇದ್ರದ್ದು ರಸ ತೆಕ್ಕೊಳ್ತೀನಿ. ಇದು ಜ್ಯೂಸಾ? ಇದು ಜ್ಯೂಸ್ ಮಾಡ್ಕೊಳ್ತೀನಿ, ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ತೀನಿ. ಸೊ ಒಂದು ಕಾಲ್ ಭಾಗ, ಒಂದು ಚಿಕ್ಕ ಲೋಟದಲ್ಲಿ ಒಂದು ಕಾಲ್ ಲೋಟ ತಯಾರು ಮಾಡ್ಕೊಂಡ್ರು ಸಾಕು. ತುಳಸಿ ಎಲೆಗಳ ಪುಡಿ ಮಿಶ್ರಣ ಮಾಡಿ ಜೇನುತುಪ್ಪ ಹಾಕಿ ಕುಡಿದ್ರೆ ಆಯ್ತು. ಒಂದು ಗ್ಲಾಸ್ ಕುಡಿಬೇಕು ದಿನ? ಅರ್ಧ ಗ್ಲಾಸ್ ಕುಡಿದ್ರು ಸಾಕು. ಓಕೆ, ಅರ್ಧ ಗ್ಲಾಸ್ ಕುಡಿತಾ ಬನ್ನಿ, ನಿಮ್ಮ ತಲೆನೋವು ವಾಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಶುರು ಮಾಡೋಣ. ನಾನೀಗ ಅಮೃತ ಬಳ್ಳಿಯ ಎಲೆಗಳನ್ನ ತೆಗೆದು ಫಸ್ಟ್ ರಸ ಮಾಡ್ಕೊಳ್ತೀನಿ. ಎರಡು ಒಟ್ಟಿಗೆ ಹಾಕ್ಬೋದಲ್ವಾ? ಹಾಕ್ಬೋದು ಸರ್. ಓಕೆ, ಅಮೃತ ಬಳ್ಳಿ, ಅಮೃತವನ್ನ ಕೊಡ್ತಕ್ಕಂಥ ಬಳ್ಳಿ ಅದು. ಸರ್, ಅಮೃತ ಬಳ್ಳಿಯ ವಿಶೇಷ ಏನಂದ್ರೆ, ಹೇಳಿ ಸರ್. ಈ ಬಳ್ಳಿನ ನೀವು ಮನೆ ಮುಂದೆ ಬೆಳೆದಾಗ ಅಮೃತ ಬಳ್ಳಿ ಎಲೆ ಮೂಲಕ ಹಾದು ಬರುವಂತ ಗಾಳಿ ಕೂಡ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಅಂತ ಆಯುರ್ವೇದ ಪಂಡಿತರುಗಳು, ವಿದ್ವಾಂಸಗಳು ಹೇಳ್ತಾರೆ. ಅಂದ್ರೆ ಅಷ್ಟು ಇದಕ್ಕೆ ಔಷಧೀಯ ಗುಣ ಇದೆ ಅಮೃತ ಬಳ್ಳಿಗೆ. ಯಾವ್ದಾದೋ ಗಿಡ ಬೆಳಿತೀರಾ, ಯಾವ್ದಾದ್ರು ಗಿಡ ಬೆಳೆಸ್ಕೊಳ್ತೀರಾ, ಈ ನಾವು ಹೇಳುವಂತ ಗಿಡಗಳನ್ನ ಚಿಕ್ಕ ಪಾಟಲ್ಲಿ ತಂದು ಹಾಕೊಳ್ಳಿ. ಆರೋಗ್ಯಕ್ಕೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಸರ್, ಇದ್ರ ಜೊತೆಗೆ ನಾನು ಒಂದೆಲಗ ಸಸ್ಯದ ಎಲೆಗಳನ್ನ ಮಾತ್ರ ಬಳಸ್ತಾ ಇದ್ದೀನಿ. ಓಕೆ ಓಕೆ, ಸ್ವಲ್ಪ ನೀರು ಹಾಕೊಳ್ತೀನಿ. ಹಾಕಿ ಸರ್. ತಾಮ್ರದ ಬಿಂದಿಗೆ, ತಾಮ್ರದ ತಂಬಿಗೆಯಲ್ಲಿರುವಂತ ನೀರು. ಓಕೆ, ಒಂದೆಲಗದ ಎಲೆ ಮತ್ತೆ ಅಮೃತ ಬಳ್ಳಿ ಎಲೆಗಳಿಂದ ತಯಾರಿಸಿದಂತ ಜ್ಯೂಸ್ನ ನಾನು ಸೋಸ್ತಾ ಇದ್ದೀನಿ ಈಗ. ಸೋಸಿ ಸೋಸಿ. ತುಂಬಾ ಜನ ತಲೆನೋವು ಇದ್ದಾರೆ, ತುಂಬಾ ಜನ ಮಾತ್ರೆಗಳನ್ನ ತೊಗೊಳ್ಳೋರಿದ್ದಾರೆ, ದಿನನಿತ್ಯ ಮಾತ್ರೆ ತೊಗೊಳ್ಳೋರಿದ್ದಾರೆ, ಕೈ ಕಟ್ಟಾಕೊಳ್ಳೋರಿದ್ದಾರೆ, ವಿಕ್ಸ್ನ ಅಮೃತಾಂಜನನ ಸಿಕ್ಕಾಪಟ್ಟೆ ಯೂಸ್ ಮಾಡೋರಿದ್ದಾರೆ. ಅವ್ರ ತಲೆ ನೋಡಿ ಬೇರೆಯವ್ರಿಗೆಲ್ಲ ತಲೆನೋವು ಬರ್ಸೋರು ಇದ್ದಾರೆ. ದಯವಿಟ್ಟು ತಲೆನೋವನ್ನ ಬರ್ಸ್ಕೋಬೇಡಿ, ಇರೋ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಳಿ. ಆ ತಲೆನೋವು ಬಂದಾಗ ಏನಾರ ಕೇಳಬೇಕು, ಅವ್ರು ಮಾತಾಡೋದೆಲ್ಲ ನೋಡಬೇಕು, ಸಿಡಿ 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 ಅಂತ ಆಡ್ತಾರೆ. ಅಯ್ಯೋ ದೊಡ್ಡ ಕತೆ ಅದು. ಒಬ್ಬೊಬ್ರಂತೂ 2 ದಿನ 3 ದಿನ ರೂಮ್ ಬಾಲ್ ಹಾಕೊಂಡೇ ಇದ್ಬಿಡ್ತಾರೆ, ಬಿಕಾಸ್ ತಲೆನೋವು ಅಂತೇಳಿ. ಅಷ್ಟೊಂದು ಸಿವಿಯರ್ ತಲೆನೋವು ಇರ್ತಿದ್ದು ಸರ್. ಆ ಥರದವ್ರು ತುಂಬಾ ಜನ ತಲೆನೋವನ್ನ ನೋಡಿದ್ದೀನಿ. ಮತ್ತೊಂದು ಏನಂದ್ರೆ, ತಲೆನೋವು ಬಂದಾಗ ಸಾಮಾನ್ಯವಾಗಿ ತಲೆನೋವಿನ ಮಾತ್ರೆಗಳು ತಗೊಳ್ತಾರೆ. ಹೌದು ಸರ್. ವಾಸ್ತವ ಏನು ಅಂತಂದ್ರೆ, ತಲೆನೋವು ಮಾತ್ರೆ ತಗೊಂಡಾಗ ತಲೆನೋವು ಕಡಿಮೆ ಆಗಲ್ಲ. ತಲೆನೋವಿಗೆ ಆ ನೋವನ್ನ ಏನು ಆ ಸಿಗ್ನಲ್ ಕೊಡುತ್ತೆ, ಆ ನೋವನ್ನ ನರದಲ್ಲಿ ಹಾದು ಹೋಗುವಂತ ನೋವನ್ನ ಅದು ತಡೆಯುತ್ತೆ ಅಷ್ಟೇನೆ. ನೋವೇನ್ ಕಡಿಮೆ ಆಗಿರಲ್ಲ, ತಲೆನೋವು ಕಡಿಮೆ ಆಗಿರೋದಿಲ್ಲ. ಆ ನೋವನ್ನ ಪ್ರಚೋದಿಸುವಂತ ನರ ಏನಿದೆ, ಆ ಸಿಗ್ನಲ್ ನ ಇದು ಹಿಡಿದಿಡುತ್ತೆ ಅಂತ ಸ್ವಲ್ಪ ಹೊತ್ತು. ಸೊ ಇವ್ರಿಗೆ ನಮ್ಗೆ ಏನ್ ಅನ್ಸುತ್ತೆ, ಮಾತ್ರೆ ನುಂಗ್ಬಿಟ್ಟೆ ನನ್ ತಲೆನೋವು ಕಡಿಮೆ ಆಯ್ತು ಅನ್ಸುತ್ತೆ. ಅದು ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಆರೋಗ್ಯ ಹಾಳಾಗುತ್ತೆ. ಈ ಯಾವುದೂ ತೊಂದರೆಗಳು ಈ ಔಷಧಿನಲ್ಲಿ ಬರೋದಿಲ್ಲ. ಈ ಔಷಧಿ ತಗೊಳ್ಳಿ, ಬೇರೆಯವ್ರಿಗೆ ತಲೆನೋವು ಇರೋದಿಲ್ಲ, ನಿಮಗೂ ತಲೆನೋವು ಇರೋದಿಲ್ಲ. ಎಸ್ ಸರ್. ಸರ್, ಇವಾಗ ಒಂದೆಲಗ ಮತ್ತು ಅಮೃತ ಬಳ್ಳಿ ಎಲೆಯ ರಸಕ್ಕೆ ಈಗ ನಾನೇನ್ ಮಾಡ್ತಾ ಇದ್ದೀನಿ, ತುಳಸಿ ಎಲೆಯ ಪುಡಿನ ಮಿಶ್ರಣ ಮಾಡ್ತಾ ಇದ್ದೀನಿ. ಓಕೆ ಓಕೆ, 1/4 ಚಮಚ ಸಾಕಿದಕ್ಕೆ. ಓಕೆ ಓಕೆ. ಓಹೋ, ಬಟ್ಟು ವಾಸಿ ಆಗಕ್ಕೆ ಸ್ವಲ್ಪ ಸಮಯ ತಗೊಂಡ್ರು ಕೂಡ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಶಾಶ್ವತ ಪರಿಹಾರ ಸರ್. ಶಾಶ್ವತ ಪರಿಹಾರದ ಔಷಧಿಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ ಮಧುಸೂದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ನೀವು ಹೋಗಿ ಒಂದು ತಗೊಂಡ ತಕ್ಷಣ ಹಿಂಗೆ ಆಗೋಯ್ತು ಅನ್ನೋದೇನಿಲ್ಲ. ಒಂದು ಸರಿ ತಗೊಂಡ್ರೆ ಶಾಶ್ವತವಾಗಿ ತಲೆನೋವು ಬರಬಾರ್ದು. ಆ ಥರ ಈ ಸಸ್ಯ ಔಷಧಿಗಳನ್ನ ಮಾಡ್ತಾ ಇರುವಂಥದ್ದು ತುಂಬ ಅದ್ಭುತವಾಗಿದೆ. ದಯವಿಟ್ಟು ಇದೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ನಿಮ್ಮ ತಲೆನೋವು ನೀವೇ ಕಡಿಮೆ ಮಾಡ್ಕೊಳ್ಳಿ, ಬೇರೆಯವ್ರ ತಲೆನೋವು ಆಗಬೇಡಿ. ಏನ್ ಹಾಕ್ಬೇಕು ಸರ್? ಇವಾಗ ಅಮೃತ ಬಳ್ಳಿ ಮತ್ತು ಒಂದೆಲಗ ಎರಡೂ ಕೂಡ ಕಹಿ ರುಚಿ ಹೊಂದಿರುತ್ತೆ. ಓಕೆ, ಹಾಗಾಗಿ ಹಾಗೆ ಕಹಿ ಕುಡಿಯೋದಕ್ಕಿಂತ ಇದಕ್ಕೆ ಸ್ವಲ್ಪ ನಾನು ಜೇನುತುಪ್ಪ ಮಿಶ್ರಣ ಮಾಡ್ತಾ ಇದ್ದೀನಿ. ಆಯುರ್ವೇದದಲ್ಲಿ ಮತ್ತೆ ಹಸಿರು ಸಸ್ಯೌಷಧಿ ನಾವು ತಯಾರು ಮಾಡುವಾಗ ಜೇನುತುಪ್ಪಕ್ಕೆ ಬಹಳ ವಿಶೇಷವಾದಂತ ಗುಣ ಇದೆ. ಜೇನುತುಪ್ಪ ಕೂಡ ಔಷಧಿ, ಅದು ಒಂದು ಔಷಧಿ. ಅಂದ್ರೆ ಆಯುರ್ವೇದದಲ್ಲಿ ಪ್ರತಿಯೊಂದು ಔಷಧಿ ತಯಾರಿಸುವಾಗ ಜೇನುತುಪ್ಪವನ್ನು ನಾವು ಬಳಸ್ತೀವಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಅರ್ಧ ಚಮಚ ಜೇನುತುಪ್ಪನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಡಿ ಸರ್. ಅಂದ್ರೆ ಕುಡಿಯೋರಿಗೆ ಕಹಿ ಅನುಭವ ಆಗದೇ ಇರಲಿ ಅಂತ. ಸರ್, ಮೈಗ್ರೇನ್ ಅಥವಾ ತಲೆನೋವಿಗೆ ಮನೆಯಲ್ಲೇ ತಯಾರಿಸಿ ಕುಡಿಯಬಹುದಾದಂಥ ಹಸಿರು ಔಷಧಿನ ತಯಾರಿಸ್ಕೊಟ್ಟಿದ್ದೀನಿ. ತಲೆನೋವಿಗೆ ಒಳ್ಳೆ ಔಷಧಿನ ಕಂಡು ಕೊಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಸಸ್ಯ ತಜ್ಞ ಮಧುಸೂದನ್ ಅವರು ಇದರಲ್ಲಿ ಏನೇನು ಹಾಕಿದ್ರು, ಏನೇನು ಹಾಕಿ ತಲೆನೋವು ಔಷಧಿನ ಕಂಡಿಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ವಿ.
ನೋಡ್ಕೊಳ್ಳಿ, ತಲೆನೋವು ಔಷಧಿ ಮಾಡ್ಕೊಳ್ಳಿ. ತಲೆನೋವಿಗೆ ಸಸ್ಯೌಷಧಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಅಮೃತ ಬಳ್ಳಿ ಎಲೆ, ಒಂದೆಲಗದ ಎಲೆ, ನೀರು ಹಾಕಿ ರುಬ್ಬಿ ಸೋಸಿಕೊಳ್ಳಿ. ಇದಕ್ಕೆ ತುಳಸಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೇನುತುಪ್ಪ ಹಾಕಿ ಕಲಕಿದರೆ ತಲೆನೋವು ಮೈಗ್ರೇನ್ಗೆ ಸಸ್ಯೌಷಧಿ ತಯಾರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ತಲೆನೋವಿನ ಔಷಧಿನ ಕಂಡುಹಿಡಿದು ಕೊಟ್ಟಿದ್ದಾರೆ, ತಯಾರು ಮಾಡಿ ಕೊಟ್ಟಿದ್ದಾರೆ. ಕಂಡುಹಿಡಿದ್ರು ಅನ್ನೋದಕ್ಕಿಂತ ತಯಾರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಲ ಸರ್? ಟೇಸ್ಟ್ ಮಾಡಿ. ನಾನು ಹೇಳ್ದಾಗೆ ಅಮೃತ ಬಳ್ಳಿ, ಎಲ್ಲ ಇದು ಆಹಾರ ಊಟ ತಗೊಂಡ್ಮೇಲೆ ಅದನ್ನ ಕುಡಿಬಹುದು. ಒಂದು ಅರ್ಧ ಕಪ್ಪ, ಅರ್ಧ ಗ್ಲಾಸ? ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಕುಡಿಬಹುದು. ಸ್ವಲ್ಪ ಕಹಿ, ಸ್ವಲ್ಪ ಸಿಹಿ ಇರುತ್ತೆ. ಓಹೋ. ಹಸಿರು ಸಸ್ಯೌಷಧಿಗಳು ನೀವು ಯಾವುದೇ ತಗೊಂಡ್ರು ಕೂಡ ಸ್ವಲ್ಪ ಕಹಿ ರುಚಿ ಇದ್ದೇ ಇರುತ್ತೆ. ನೀವು ಔಷಧಿ ತಗೊಳ್ತಾ ಇದ್ದೀರಾ ಅಂತ ತಗೋಬೇಕೇ ವಿನಃ ಇನ್ನೇನೋ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಆ ಫೀಲಿಂಗ್ ಅಲ್ಲಿ ತಗೊಳ್ಬಾರ್ದು. ಔಷಧಿಗಳನ್ನ ಪ್ರತಿಯೊಂದು ನಂಬಿಕೆ ಇಟ್ಟು ತಗೋಬೇಕು, ಅದನ್ನ ಒಪ್ಕೋಬೇಕು. ಆದಾಗ ಮಾತ್ರ ನಮ್ಮಲ್ಲಿ ಕಾಯಿಲೆ ವಾಸಿ ಆಗೋದಕ್ಕೆ ಸಾಧ್ಯ. ತಲೆನೋವಿರೋರು ಈಸಿಯಾಗಿ ಮನೇಲಿ ಇದು ಒಂದೇ ಸರಿ ಮಾಡಿ ಇಟ್ಕೋಬೋದಾ? ಇಲ್ಲ, ಹಸಿರು ಔಷಧಿ ಎಲ್ಲದು ಅವಾಗಲೇ ಆಗ್ಬೇಕು. ಹಂಗೆಲ್ಲ ಮುಖ ಮಾಡ್ಕೊಂಡು ಕುಡಿದ್ರೆ ಕಾಯಿಲೆ ವಾಸಿ ಆಗಲ್ಲ. ತಲೆನೋವು ಹೋಗ್ಬೇಕು ಅಂತ ಒಂದು ನಂಬಿಕೆಯಿಂದ ಕುಡಿಬೇಕು. ಯಾಕಂದರೆ ಈ ಆಯುರ್ವೇದದಲ್ಲಿ ಫಸ್ಟ್ ಹೇಳೋದು ಅದನ್ನೇ, ನಮ್ಮ ನಂಬಿಕೆನೇ ಸಾಕಷ್ಟು ಕಾಯಿಲೆಗಳನ್ನ ಗುಣ ಮಾಡುತ್ತೆ ಅಂತ ಹೇಳಿ. ಅದರಿಂದ ಒಳ್ಳೆ ಒಂದು ಔಷಧಿನ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಧು ಅವರೇ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶುಚಿ ರುಚಿಯ ಖ್ಯಾತಿ ಇಸ್ಮೈಲ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಹೊಸ ಅಡುಗೆಗಳು, ಹೊಸ ಸ್ನ್ಯಾಕ್ಸ್ಗಳು, ಹೊಸ ಚಾಟ್ಸ್ಗಳಿಗೆ ನಮ್ಮ ಶುಚಿ ರುಚಿಯ ಇಸ್ಮೈಲ್ ಅವರು. ಇಸ್ಮೈಲ್ ಬನ್ರಿ ಸರ್. ನಮಸ್ಕಾರ. ನಮಸ್ಕಾರ ಇಸ್ಮೈಲ್, ಆರಾಮ ಸರ್. ನಿಮ್ಮ ರೋಡ್ನಲ್ಲಿ ಕಾಡು ಮಲ್ಲೇಶ್ವರ ಜಾತ್ರೆ ಆಯ್ತಾ? ಮೊನ್ನೆ ಸರ್ ಭಾಳ ಜೋರಾಗಾಯ್ತು. ಜೋರಾಗಾಯ್ತಾ? ಎಲ್ಲಿ ಕಾಣಲಿಲ್ಲ ನೀವು? ಅಲ್ಲೇ ಇದ್ವಲ್ಲ ಸರ್. ಸುಮ್ಮನಿರಿ, ಬಾಳೆ ನೋಡಿಯೋಕ್ಕೂ ಇರಲಿಲ್ಲ, ಕಾಳು ಮೆಣಸು ಉಪ್ಪು ಹಾಕಕ್ಕೂ ಕಾಣಲಿಲ್ಲ ನೀವು. ಅಲ್ಲಿ ಸ್ಟಾಲ್ ಹಾಕೊಂಡು ಇದು ಪುಳಿಯೋಗರೆ, ಕೇಸರಿ ಬಾತು ಮತ್ತೆ ಅನಿಸ್ತಾ ಇರ್ತೀವಿ ನಾವು. ಬೆಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾದಂಥ ಜಾತ್ರೆ ನಡೆಯುವಂಥ ಸ್ಥಳ ಕಾಡು ಮಲ್ಲೇಶ್ವರ ಜಾತ್ರೆ. ಒಳ್ಳೆ ತೇರೋಡುತ್ತೆ, ಅದು ನೋಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನ ಸೇರ್ತಾರೆ. ಅದು ನಮ್ಮ ಶುಚಿ ರುಚಿಯ ಮುಂದೆನೇ ಹೋಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತು? ವೆಜ್ ಸಿಕಂಪುರ್ ಕಬಾಬ್. ಸಿಗಂಪುರಿ ಅಂದ್ರೆ ಏನ್ರಿ? ಅದೊಂದು ಸಿಕಂಪುರಿ ಒಂದು ಅಲ್ಲಿ ಫೇಮಸ್ ಅದು ಕಬಾಬ್. ಅದು ಏನೇನೋ ಹೇಳ್ತಾರೆ ಸರ್, ನಿಜ ಮತ್ತು ಯಾವುದೇ ಹೇಳಂಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸಿಗಂಪುರಿ ಮಾಡಕ್ಕೆ ಏನೇನು ತಿಂದಿದ್ರೆ ಹೇಳ್ಬಿಡಪ್ಪ. ವೆಜ್ ಸಿಕಂಪುರಿ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ಬಟಾಣಿ, ಹೂಕೋಸು, ಆಲೂಗೆಡ್ಡೆ, ಶುಂಠಿ, ಸಪ್ಪೆಖೋವಾ, ಪನ್ನೀರ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಗೋಡಂಬಿ, ಚಾಟ್ ಮಸಾಲ, ಗರಂ ಮಸಾಲ, ಪಾಲಕ್ ಸೊಪ್ಪು, ಉಪ್ಪು, ಎಣ್ಣೆ. ಡೀಪ್ ಫ್ರೈ ಇದು. ಓಕೆ, ಚೆನ್ನಾಗಿರುತ್ತೆ. ಬಾಯ್ಲ್ ಮಾಡೋದಕ್ಕೆ, ತರಕಾರಿ ಬಾಯ್ಲ್ ಮಾಡೋಕ್ಕೆ ಫಸ್ಟ್ ನೀರು ಬೇಕು ನನಗೆ. ನೀರು ಕೊಡ್ತೀನಿ ಸರ್. ಏನೇನು ತರಕಾರಿ ಬಾಯ್ಲ್ ಮಾಡ್ತೀರಾ? ಕ್ಯಾರೆಟು, ಬೀನ್ಸು, ಬಟಾಣಿ ಇವನ್ನ ಬಾಯ್ಲ್ ಮಾಡ್ಕೋಬೇಕಾ? ಬಾಯ್ಲ್ ಮಾಡಬೇಕು. ಫಸ್ಟ್ ಬಟಾಣಿ ಬಾಯ್ಲ್ ಮಾಡಿ. ಹಸಿ ಬಟಾಣಿ ಅಲ್ವಾ ಇದು? ಹೌದು. ಇವಾಗೇನು ಬಟಾಣಿ ಸುಳಿದಿರೋದು. ಓಕೆ. ಬಟಾಣಿ ಕಾಲ, ಅವರೆಕಾಯಿ ಕಾಲ ಎಲ್ಲ ಮುಗೀತಾ ಮುಗಿದೋಗಿದೆ. ಫಸ್ಟ್ ಬಟಾಣಿ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಓಕೆ. ಅದ್ರ ಮೇಲೆ ಒಂದು ತರಕಾರಿ ಹಾಕೊಂಡ್ಬರೋಣ. ಯಾಕಂದ್ರೆ ಅದು ಗೊತ್ತಾಗುತ್ತೆ ನಿಮ್ಗೆ, ಬಿಳಿ ಕಲರ್ ಆಗಿ ಆ ಸಿಪ್ಪೆ ಎಲ್ಲ ಸ್ವಲ್ಪ ಹೊಡೆಯಕ್ಕೆ ಶುರು ಆಗುತ್ತೆ. ಹೌದು. ಯಾಕಂದ್ರೆ ಕುದೀತಾ ಇರುವಂತ ನೀರು ಹಸಿ ಬಟಾಣಿ ಆದ್ರಿಂದ ಅದು ಬೇಗ ಬೇಯುತ್ತೆ ಕೂಡ. ಎಸ್ ಸರ್, ಹಾಕೋಬಹುದು. ಹಾಕಿ. ಇದಾದ ನಂತರ ಹುರುಳಿಕಾಯಿ ಚಿಕ್ಕದಾಗಿ ಕಟ್ ಮಾಡಿರ್ತೀವಿ. ಓಕೆ. ಅದು ಅಷ್ಟೇ ಸ್ವಲ್ಪ ಬೇಯಬೇಕು. ಓಕೆ. ಸೊ 1 by 1 ಹಾಕೊಂಡು ಬರ್ತಾ ಇದೀವಿ. ಓಕೆ ಸರ್. ಉಪ್ಪಿಪ್ಪೆಲ್ಲ ಏನು ಹಾಕಲ್ವಾ? ಕೊನೆಗೆ ಮಸಾಲ ಅದೆಲ್ಲ ಇನ್ನು 2 ತರಕಾರಿ ಹಾಕ್ತೀವಲ್ಲ, ಓಕೆ, ಅವಾಗ ಹಾಕೊಂತ. ಇದು ರುಬ್ತೀವಲ್ವಾ ನಾವು? ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಬೇಕು ಮಿಕ್ಸಿಯಲ್ಲಿ. ತರಿ ಮಾಡ್ಬೇಕು. ಹಾಕಿ. ಕ್ಯಾರೆಟ್ ಹಾಕೊಂತ ಇದೀನಿ ಈಗ. ಓಕೆ. ಇಷ್ಟೇ ತರಕಾರಿಗಳ? ಇದೇನಿದು? ಗೋಬಿನ ಹಾಕ್ತಾ ಇದೀನಿ ನೋಡಿ. ಅದು ಗೋಬಿ ಅಂತಾನೆ ಗೊತ್ತಾಗಲ್ಲ, ಅಂದ್ರೆ ಹೂಕೋಸು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೂಕೋಸು, ಬಟಾಣಿ, ಕ್ಯಾರೆಟು, ಹುರುಳಿಕಾಯಿ, ಅದೇ ಸ್ವಾಮಿ ಅದು ಪಾಲಕ್ ಹಾಕಿ. ಅದು ಸ್ವಲ್ಪ ಕುದಿ ಚೆನ್ನಾಗಿ ಬರಲಿ. ಓಕೆ. ಸ್ವಲ್ಪ ಇದಕ್ಕೆ ಬೇಯ್ಬೇಕಾದ್ರೆ ಸಾಲ್ಟ್ ಹಾಕೊತ ಇದೀನಿ. ಹಾಕಿ ಸರ್. ಒಂದೇ ಒಂದು ಸ್ಪೂನ್ ಸಾಲ್ಟು. ಮನೇಲಿರೋ ತರಕಾರಿಗಳು ಏನು ಬೇಕೋ ಹಾಕೊಂಡು ಮಾಡ್ಬೋದು ಅಲ್ವಾ ಸರ್? ತರಕಾರಿಗಳನ್ನ ಇದೇ ಹಾಕ್ಬೇಕಂತದೇನಿಲ್ಲ. ಪಾಲಕ್ ಸೊಪ್ಪು ಹಾಕ್ತಾ ಇದೀವಿ. ಹಾಕಿ ಸರ್. ಪಾಲಕ್ಕೇನು ಒಂದು ಕುದಿ ಬಂದರೆ ಸಾಕು. ಹೌದೌದು. ಇದನ್ನು ರುಬ್ತೀರಾ? ಹೌದು, ರುಬ್ತೀವಿ. ಅದು
ಸಾಕಲ್ಲ? ಓ ಎಸ್ ಸರ್. ನೀರೆಲ್ಲ ಫುಲ್ ಡ್ರೈ ಡ್ರೈವ್ ಆಗ್ಬಿಡ್ಬೇಕಲ್ಲ? ಹೌದು. ಫುಲ್ ಡ್ರೈ ಬೇಕಾ ಇದು? ಹೌದು. ಇದು ರುಬ್ಬಿಂಗ್ ಹೋಗುತ್ತಾ? ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ತರಿ ಮಾಡ್ಕೊತೀವಿ. ಬೇಯಿಸಿರೋ ತರಕಾರಿ ಸ್ವಲ್ಪ ತರಿ ಆದರೆ ಸಾಕು. ಎಣ್ಣೆಯಲ್ಲಿ ಕರಿಯುವಂಥದ್ದ ಇದು ಕಬಾಬು? ಹೌದು. ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀರಾ ಇಸ್ಮಾಯಿಲ್? ತರಿಯಾಗಿರ್ಬೇಕು. ಬಟಾಣಿ ಎಲ್ಲ ಪುಡಿ ಆಗ್ಬೇಕು ಸ್ವಲ್ಪ. ಓಕೆ. ಇಲ್ಲ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇದೆ, ಬಡ್ ಅಂತ. ಓಕೆ. ತರಿಯಾಗಿ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದಾರೆ. ಶುಂಠಿ ಸಣ್ಣದಾಗಿ ಕಟ್ ಮಾಡಿರ್ತೀವಿ, ಹಾಕಿ ಸರ್. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್. ಏನಕ್ಕೆ ಅಂದ್ರೆ ತಿನ್ಬೇಕಂದ್ರೆ ಕಬಾಬಲ್ಲಿ ಇವೆಲ್ಲ ಸ್ವಲ್ಪ ಸಿಗ್ಬೇಕು ಅನ್ನೋಕ್ಕೋಸ್ಕರ ತರ್ತರಿಯಾಗಿ ಮಾಡ್ಕೊಳ್ಳೋದು. ಫ್ಲೇವರ್. ಇದೇನಿದು? ಚಾಟ್ ಮಸಾಲ. ಸ್ವಲ್ಪ ಚಾಟ್ ಮಸಾಲ, ತರ್ತರಿಯಾಗಿ ರುಬ್ಬಿರ್ತಕ್ಕಂತಹ ತರಕಾರಿಗಳು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ. ಇದು ನಮ್ಮ ಗರಂ ಮಸಾಲ, ನಿಮ್ಮ ಗರಂ ಮಸಾಲನ ನಮ್ಮ ಹೋಟ್ಲಲ್ಲಿ ಮಾಡಿದಂಥ. ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನ್. ಓಕೆ. ಇದಕ್ಕೆ ಸ್ವಲ್ಪ ಕೋವಾ ಹಾಕ್ಕೊಂತಿದ್ದೀನಿ. ಸ್ವೀಟ್ ಕೋವಾನಾ? ಇಲ್ಲ, ಸಪ್ಪೆ ಕೋವಾ. ಸಪ್ಪೆ ಕೋವಾ. ಸ್ವೀಟ್ Okay. ಕೋವಾ ಹಾಕಂಗಿಲ್ಲ, ಸಪ್ಪೆ. ಪೊಟ್ಯಾಟೊ ಸ್ಮ್ಯಾಶ್ ಹಾಕೊಳ್ಳಿ. ಪನ್ನೀರ್ ಬೇಕಂದ್ರೆ ಯೂಸ್ ಮಾಡ್ಕೊಬೋದು, ಬೇಡ ಅಂದ್ರೆ ಬಿಡ್ಬೋದು. ಹಾಕಿ ಹಾಕಿ ನಾವು ಪನ್ನೀರ್ ಹಾಕ್ತಾ ಇದ್ದೀವಿ. ಎಣ್ಣೆ ಇಟ್ಕೊಳ್ಳ ನಾನು? ಹಾಂ, ಇಟ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಸಾಲ್ಟ್ ಹಾಕೊಂತಿದ್ದೀವಿ. ಅತ್ಯಂತ ಜನಪ್ರಿಯವಾದಂಥ ಒಂದು ಮಲ್ಲೇಶ್ವರಂನಲ್ಲಿ 10ನೇ ಕ್ರಾಸ್ನಲ್ಲಿ ಈಟಿಂಗ್ ಸ್ಪಾಟ್ ಅಂತ ಹೇಳಿದ್ರೆ ನಮ್ಮ ಶುಚಿರುಚಿಯವ್ರದ್ದು. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಕಾರ್ನ್ಫ್ಲವರು ಬೈಂಡಿಂಗ್ ಪರ್ಪಸ್ಗೋಸ್ಕರ. ಆಲೂಗಡ್ಡೆ ಒಂದೇ ಸಾಕು, ಆದ್ರೂ ಸ್ವಲ್ಪ ಸೇಫ್ಟಿಗೆ ಮೈದಾ, ಯಾಕಂದ್ರೆ ಡೀಪ್ ಫ್ರೈ ಮಾಡ್ತೀವಲ್ಲ, ಓಕೆ. ಸ್ವಲ್ಪ ಬೈಂಡಿಂಗ್ಗೋಸ್ಕರ ಬೇಕಾಗುತ್ತೆ. ಕಲಸಿ ಉಂಡೆ ಮಾಡಿಬಿಡ್ತೀರಾ? ಚಪ್ಪಟೆನ ಏನು ಮಾಡ್ತೀರಾ? ಚಪ್ಪಟೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ನೀವು ಯಾವಾಗಲೂ? ಹೌದು, ರೆಡಿ ಇದ್ರೆ ಓಕೆ. ಆರ್ಡರ್ ಬಂದಾಗ ಹಾಕ್ಕೊಡ್ಬೋದಲ್ಲ ಪಟ್ಟಣ. ಓಕೆ. ಕ್ಯಾಶು ಓಹೋ, ಥರ ಅನ್ಸ್ಕೊಬೇಕು. 1-2 ಬಾದಾಮಿ ಓಹೋ ಅನ್ಸ್ಕೊಂಬಿಟ್ರೆ ಆಗ್ಬೋದು. ಓಕೆ. ಏನು ಬೇಕು? ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತೀನಿ ಕಾರ್ನ್ಫ್ಲೋರ್. ಅದಕ್ಕೇನೆ ಮತ್ತೆ ಎತ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ ತಟ್ಟೆ ಮೇಲೆ ಹಾಕೊಂಡ್ರೆ ಎತ್ತಬೇಕಾದ್ರೆ ಅದು ತಟ್ಟೆಗೆ ಕಚ್ಕೊಳ್ಳಲ್ಲ ಅಂತ ಅಷ್ಟೇ. ಬೇರೆ ಇನ್ನೇನಲ್ಲಿ ರಾಕೆಟ್ ಸೈನ್ಸ್ ಇಲ್ಲ. ಸರಿಯಲ್ಲ? ಕರೆಕ್ಟಾಗಿದೆ. ಹಾಕಿ. ಇಲ್ಲೇನು ವಿಶೇಷವಾಗಿ ಬೇಯಬೇಕಾಗಿರುವಂಥದ್ದು ಏನೂ ಇಲ್ಲ. ಸ್ವಲ್ಪ ಕ್ರಿಸ್ಪ್ ಅಂದರೆ ಸಾಕು ಅಲ್ವಾ? ಅಷ್ಟೇ. ಮೈದಾ ತರಕಾರಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಕ್ರಿಸ್ಪ್ ಆಗುತ್ತೆ. ಸ್ವಲ್ಪ ಚಾಟ್ ಮಸಾಲ ಇದು ಮೇಲ್ಗಡೆನಾ? ಚೂರು ಹಾಕಿ. ಸುಮ್ಮನೆ ಹಿಂಗೆ ಚಾಟ್ ಮಸಾಲ ಬಿಸಿ ವಡ ಮೇಲೆ ಚಾಟ್ ಮಸಾಲ ಬಿದ್ದರೆ ರುಚಿ ಬೇರೆ ಇರುತ್ತೆ, ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಟೊಮೆಟೊ ಸಾಸು, ಸರ್ ವೆಜ್ ಚಿಕಂಪುರಿ ಕಬಾಬ್. ವೆಜ್ ಸಿಕಂಪುರಿ ಕಬಾಬನ್ನು ಮಾಡಿದ್ದಾರೆ. ಶುಚಿರುಚಿಲಿ ಸಿಗ್ತಾ ಇದೆ. ಹೊಸ ಅಡುಗೆಗಳು ಬೇಕು, ಹೊಸ ಸ್ನ್ಯಾಕ್ಸ್ ಬೇಕು, ಹೊಸ ಸ್ಟಾರ್ಟರ್ ಬೇಕು ಅಂದರೆ ನಮ್ಮ ಶುಚಿರುಚಿಗೆ ಹೋಗಬೇಕು. ಶುಚಿರುಚಿಯ ಇಸ್ಮಾಯಿಲ್ ಖಾನ್ ಅವರು ಒಳ್ಳೆಯ ಒಂದು ಅದ್ಭುತವಾಗಿರುವಂಥ ಸಿಗಂಪುರಿ ಕಬಾಬನ್ನು ಮಾಡಿದ್ದಾರೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ವೆಜ್ ಸಿಕಂಪುರಿ ಕಬಾಬ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಬಟಾಣಿ, ಹುರುಳಿಕಾಯಿ, ಕ್ಯಾರೆಟ್, ಹೂಕೋಸು, ಉಪ್ಪು, ಪಾಲಕ್ ಸೊಪ್ಪು ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಶುಂಠಿ, ಚಾಟ್ ಮಸಾಲ, ಗರಂ ಮಸಾಲ, ಸಪ್ಪೆ ಖೋವಾ, ಬೇಯಿಸಿದ ಆಲೂಗೆಡ್ಡೆ, ಪನ್ನೀರ್, ಉಪ್ಪು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ವಡೆಯಂತೆ ತಟ್ಟಿ ಮಧ್ಯಕ್ಕೆ ಗೋಡಂಬಿ ಇಟ್ಟು ಕಾದ ಎಣ್ಣೆಯಲ್ಲಿ ಕರಿದು ಮೇಲೆ ಚಾಟ್ ಮಸಾಲ ಹಾಕಿದರೆ ವೆಜ್ ಸಿಕಂಪುರಿ ಕಬಾಬ್ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್, ಒಳ್ಳೆ ಸೂಪರ್ ಆಗಿದೆ. ಟೇಸ್ಟ್ ಮಾಡಿ ನೀವು ಹೇಳಿದ್ರೆ.
ವೆಜ್ ಚಿಕನ್ ಪುರಿ ಕಬಾಬ್. ತರಕಾರಿ, ಪನ್ನೀರು, ಕೋವಾ ಎಲ್ಲವನ್ನ ಸೇರಿಸಿ ಸಿಗಂಪುರಿ ಕಬಾಬನ್ನು ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ ಕೋವಾ ಎಲ್ಲ ಬಿದ್ಮೇಲೆ ರಿಚ್ ಆಗ್ಬಿಡುತ್ತಲ್ಲ ಅದು. ಟೇಸ್ಟೇ ಚೆನ್ನಾಗಿ ಚೇಂಜ್ ಆಗ್ಬಿಡುತ್ತೆ ಸರ್. ಹಾಂ, ಪನ್ನೀರ್ ಕಬಾಬ್ ಇದ್ರೆ ಬೈಂಡಿಂಗಲ್ಲಿ ಒಳ್ಳೆ ಟೇಸ್ಟ್ ಬಂದ್ಬಿಡುತ್ತೆ. ಅದೇ ಫ್ರೈಡ್ ರೈಸ್ಗೆ ನೆಂಚ್ಕೊಳಕ್ಕೆ ಇಟ್ಕೋಬೋದು. ಸ್ಟಾರ್ಟರ್ ತಗೊಂಡು ತಿನ್ಬೋದು. ತವಾ ಫ್ರೈ ಮಾಡೋದು ಹೆಂಗಿರ್ತಿದ್ದು? ಶಾಲೋ ಫ್ರೈಗಿಂತ ಇದು ಡೀಪ್ ಫ್ರೈ ಚೆನ್ನಾಗಿ ಬರುತ್ತೆ. ಒಳಗಡೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಒಳಗಡೆ ಬಾಯ್ಲ್ ಆಗಕ್ಕೆ ಏನಪ್ಪ ಇದೆ, ತರಕಾರಿ ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿದೀವಿ. ಮತ್ತು ಶಾಲೋ ಫ್ರೈ ಮಾಡ್ಕೊಬೋದು, ಏನಂತದೇ ಇಲ್ಲ. ಆಕ್ಚುಲಿ ಡೀಪ್ ಫ್ರೈಗಿಂತ ಶಾಲೋ ಫ್ರೈನ ಮಜಾ ಅದೇ. ಬಟ್ ಬೇಗ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ, ಅದೊಂದು ತೊಂದರೆ ಇರ್ಬೋದು ಅಂಗಡಿಲಿ. ಬಟ್ ಒಂದ್ಸರಿ ಯಾವಾಗಲಾದ್ರು ತವಾ ಫ್ರೈ ಮಾಡಿ ನೋಡಿ. ತವಾದಲ್ಲಿ ಸ್ವಲ್ಪ ಟೇಸ್ಟ್ ಬೇರೆ ಬರ್ತದೆ. ಹೌದು, ಆ ಸೀದಿರೋದು ಅವೆಲ್ಲ ಒಂಥರ ಮಜವಾಗಿರುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ. ಈ ಥರ ಒಳ್ಳೊಳ್ಳೆದು ತಿನ್ಬೇಕು ಅಂದ್ಕೊಂಡ್ರೆ 10ನೇ ಕ್ಲಾಸು ಮಲ್ಲೇಶ್ವರಮು ಟೆಂಪಲ್ ಸ್ಟ್ರೀಟು ಶುಚಿ ರುಚಿಗೆ ಹೋಗಿ ಇಸ್ಮೈಲ್ ಅವ್ರನ್ನ ಭೇಟಿ ಮಾಡಿ. ಇಸ್ಮೈಲ್ ನಂಬರ್ ಇಡ್ರಿ ನಿಮ್ಮದು 944 88 04 902 902ಗೆ ಫೋನ್ ಮಾಡಿ. ಬೇಕಾಗಿರುವಂಥ ಚಾಟ್ಸು, ಸ್ನ್ಯಾಕ್ಸು, ದೋಸೆ ತಿನ್ಕೊಂಡೋಗಿ. ಥ್ಯಾಂಕ್ ಯು ಸರ್. ಕ್ಯಾಟ್ರಿಂಗ್ ಆರ್ಡರ್ ಬಂದ್ರೂ ಮಾಡ್ತಿಕೊಡ್ತೀವಿ. ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು. ತಿಂತಾರ್ತೀವಿ, ತಿಂತಾರಿ ಮುರಳಿ. ಅದೇ ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ಭಾಗವಹಿಸಿ, ಅಡುಗೆ ಮಾಡಬೇಕು, ನನ್ನ ಕೈ ರುಚಿನ ತೋರಿಸ್ಬೇಕು. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.